ಸಿದ್ಧಿದಾತ್ರೈ ನಮಃ. ಓಂ ಶ್ರೀ ಸಿದ್ಧಿದಾತ್ರೈ ನಮಃ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ, ಇದು NKR TV ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮ. ನವರಾತ್ರಿಯ ಶುಭ ದಿನಗಳು ಈಗ ನಡೀತಾ ಇದೆ. ಅಷ್ಟಮಿ ಸಿದ್ಧಿದಾತ್ರಿಯನ್ನ ಆರಾಧಿಸಿದ್ರೆ ಎಲ್ಲ ಕಲೆಗಳು ಅಥವಾ ನಾವು ಏನು ಅನ್ಕೊಂಡಿದೀವಿ ಅದೆಲ್ಲವೂ ಸಿದ್ಧಿಸುತ್ತೆ ಅಂತ ಹಿರಿಯರು ಹೇಳಿದ್ದಾರಲ್ವಾ. ಹಾಗಿದ್ರೆ ಸಿದ್ಧಿದಾತ್ರಿಯನ್ನ ಹೇಗೆ ಆರಾಧಿಸಬೇಕು ಮನೆಯಲ್ಲಿಂದು ತಿಳಿಯಪಡಿಸಲಿದ್ದಾರೆ ಗುರುಗಳು. ಮೊದಲಿಗೆ ಬನ್ನಿ ಅವರನ್ನ ಸ್ವಾಗತಿಸ್ಬಿಡೋಣ ಕಾರ್ಯಕ್ರಮಕ್ಕೆ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಅವರೇ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಸಿದ್ಧಿದಾತ್ರಿ ಹೌದು, ಹೆಸರೇ ಸೂಚಿಸೋ ಹಾಗೆ ಎಲ್ಲವನ್ನ ಸಿದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈಕೆಯನ್ನ ಆರಾಧಿಸ್ಬೇಕು ಅಂತ ಹೇಳಲಾಗತ್ತಲ್ವಾ ಗುರುಗಳೇ. ದಯಮಾಡಿ ಸಿದ್ಧಿದಾತ್ರಿಯ ಆರಾಧನಾ ವಿಧಾನವನ್ನ ತಿಳಿಯಪಡಿಸೋದಕ್ಕೂ ಮುನ್ನ ಮೊದಲಿಗೆ ಶ್ಲೋಕವನ್ನ ನಾವು ಹೇಳೋಣವಾ ಗುರುಗಳೇ? ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆಃ ಪ್ರಚೋದಯಾತ್. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಯಾರ್ಯಾರು ಈ ಒಂದು ಸೆಪ್ಟೆಂಬರ್ ತಿಂಗಳ 30ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವಾದಿ ಸಂಭ್ರಮಾಚರಣೆಯಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವತ್ ಶಕ್ತಿಯ ಅನುಗ್ರಹದಿಂದ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು, ದುಃಖ ದಾರಿದ್ರ್ಯಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿ ನಿಮಗೆಲ್ಲರಿಗೂ ಸಹ ಲಭಿಸಲಿ. ಆ ಭಗವತ್ ಶಕ್ತಿಯ ಕೃಪೆ ಸದಾ ನಿಮ್ಮೆಲ್ಲರ ಮೇಲೂ ಇರಲಿ ಎನ್ನುವಂಥ ಪ್ರಾರ್ಥನೆಯನ್ನು ಆ ಭಗವತ್ ಶಕ್ತಿಗೆ ಸಲ್ಲಿಸುತ್ತಾ, ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಶುಕ್ಲ ಪಕ್ಷದ ಅಷ್ಟಮಿಯ ದಿನ ಮಂಗಳವಾರ, ಪೂರ್ವಾಷಾಢ ನಕ್ಷತ್ರ ಅರ್ಥಾತ್ ಧನು ರಾಶಿಯಲ್ಲಿ ಚಂದ್ರನ ಸಂಚಾರ ಆರಂಭ ಆಗಿದೆ. ನಿಮಗೆಲ್ಲ ಗೊತ್ತು, ಪೂರ್ವಾಷಾಢ ನಕ್ಷತ್ರ ಇರ್ತಕ್ಕಂಥದ್ದು ಶೋಭನ ಅನ್ನುವಂತಹ ಯೋಗ ಇದೆ. ಹಾಗೇನೆ ಭವಕರಣ ಇರ್ತಕ್ಕಂಥದ್ದು ಇದು ಇವತ್ತಿನ ಪಂಚಾಂಗವಾದರೆ, ಇವತ್ತಿನ ಗ್ರಹಸ್ಥಿತಿಯನ್ನು ನೋಡಿದಾಗ ಮೇಷವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಸಿಂಹದಲ್ಲಿ ಶುಕ್ರಕೇತು, ಕನ್ಯಾ ರಾಶಿಯಲ್ಲಿ ರವಿ ಬುಧ, ತುಲಾ ರಾಶಿಯಲ್ಲಿ ಮಂಗಳ, ವೃಶ್ಚಿಕ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಧನು ರಾಶಿಯಲ್ಲಿ ಚಂದ್ರ, ಹಾಗೆಯೇ ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಕುಂಭ ರಾಶಿಯಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿ. ಗುರುಗಳೇ, ದಿನ ಭವಿಷ್ಯವನ್ನ ನೋಡೋ ಸಮಯ. ವೀಕ್ಷಕರೇ, ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರತಕ್ಕಂಥದ್ದು ಚೆನ್ನಾಗಿದೆ. ಕಾರಣ, ಭಾಗ್ಯದಲ್ಲಿ ಬಂದಿರತಕ್ಕಂಥ ಚತುರ್ಥಾಧಿಪತಿ ಗಜಕೇಸರಿ ಯೋಗವನ್ನು ಹೊಂದಿರತಕ್ಕಂಥವನು. ಹಾಗಾಗಿ ಇವತ್ತು ಭಾಗ್ಯೋದಯವಾಗ್ತಕ್ಕಂಥ ಕಾಲ, ಉತ್ತಮವಾಗಿರ್ತಕ್ಕಂಥ ಒಂದು ದಿನ. ಇವತ್ತು ನೀವೆಲ್ಲರೂ ಕೂಡ ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ, ಅವಳ ಅನುಗ್ರಹವನ್ನು ಪಡ್ಕೊಳ್ಳಿ. ನವರಾತ್ರಿಯ 9ನೆಯ ರಾತ್ರಿ ಇವತ್ತು. ಹಗಲು ಹೊತ್ತಿನಲ್ಲಿ ಚತುರ್ಥಿ 2 ಇದ್ದಿದ್ದರಿಂದ ಇವತ್ತು ಸೂರ್ಯೋದಯಕ್ಕೆ ಅಷ್ಟಮಿ ಉಂಟು. ಹಾಗಾಗಿ ರಾತ್ರಿಯ ವ್ರತವನ್ನು ಆರಾಧನೆ ಮಾಡ್ತಕ್ಕಂಥವ್ರಿಗೆ ಇವತ್ತೇ ಸಿದ್ಧಿದಾತ್ರಿ ಪೂಜೆ ಇರ್ತಕ್ಕಂಥದ್ದು. ಇವತ್ತು ದುರ್ಗಾಷ್ಟಮಿ ಕೂಡ ಹೌದು. ಹಾಗಾಗಿ ಸಿದ್ಧಿದಾತ್ರಿ ಸ್ವರೂಪದ ದುರ್ಗಾದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿನದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದ ಕಿರಿಕಿರಿ ಅಂತಕ್ಕಂಥದ್ದು ಇದ್ದೇ ಇದೆ. ಕಾರಣ, ನಿಮ್ಮ ರಾಶಿಗೆ ಶನೈಶ್ಚರನ ದೃಷ್ಟಿ ಮತ್ತು 8ನೇ ರಾಶಿಯಲ್ಲಿರ್ತಕ್ಕಂತಹ ಚಂದ್ರ. ಹಾಗಾಗಿ ಅಷ್ಟಮ ಚಂದ್ರನ ದೋಷ ಪರಿಹಾರಕ್ಕೆ ಅಷ್ಟಮೀ ಚಂದ್ರ ವಿಭ್ರಾಜ ಲಲಿತಸ್ಥಲ ಶೋಭಿತ. ಯಾರು? ಲಲಿತಾ ಪರಮೇಶ್ವರಿ. ಆ ಲಲಿತಾ ರಾಜರಾಜೇಶ್ವರಿಯನ್ನು ಸಿದ್ಧಿದಾತ್ರಿ ರೂಪದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು. ಎಲ್ಲ ಒಂದೇ ದೇವತಾ ಶಕ್ತಿಯೇ ಆದ್ರೂ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಂತ ಹೇಳುತ್ತೆ. ಅರ್ಥ ಏನು? ಒಂದೇ ಶಕ್ತಿಯನ್ನು ಅನೇಕ ರೂಪದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ನಮ್ಮ ಸ್ಪೆಷಾಲಿಟಿ. ಅನ್ನ ಒಂದೇ ಅಲ್ವಾ? ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ.
ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ಬಿಸಿಬೇಳೆ ಬಾತ್ ಮಾಡ್ತೀವಿ, ಮೆಂತೆ ಬಾತ್ ಮಾಡ್ತೀವಿ, ಪಲಾವ್ ಮಾಡ್ತೀವಿ ಅಲ್ವಾ? ಹಾಗೆ ಉದಾಹರಣೆ ಕೊಟ್ಟಿದ್ದಷ್ಟೆ. ಹಾಗೆ ಒಂದೇ ದೇವತಾ ಸ್ವರೂಪವನ್ನು ನಮ್ಮ ಅಗತ್ಯಕ್ಕೆ ತಕ್ಕಂತೆ ರೂಪಾಂತರಗೊಳಿಸಿ ಆರಾಧನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಆ ಒಂದು ದೇವತಾ ಸ್ವರೂಪವನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರತಕ್ಕಂಥದ್ದು ಧನಾಧಿಪತಿ ಸಪ್ತಮಕ್ಕೆ ಬಂದು ಗಜಕೇಸರಿ ಯೋಗ. ಬಹಳ ಉತ್ಕೃಷ್ಟವಾದಂಥ ಒಂದು ಯೋಗ. ಎಲ್ಲ ರೀತಿಯ ಉತ್ತಮವಾದಂಥ ಫಲಗಳನ್ನು ಹೊಂದಲಿಕ್ಕೆ ಕೂಡ ಪೂರ್ಣವಾದಂಥ ಅವಕಾಶ ಉಂಟು. ಪ್ರಯತ್ನವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಸಿದ್ಧಿದಾತ್ರಿ ಸ್ವರೂಪದ ರಾಜರಾಜೇಶ್ವರಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಉತ್ಕೃಷ್ಟವಾದಂಥ ಒಂದು ದಿನ ಅಂತಲೇ ಹೇಳಬಹುದು. ಕಾರಣ ಏನು ಅಂದರೆ ರಾಶ್ಯಾಧಿಪತಿಯಾಗಿ ಷಷ್ಠದಲ್ಲಿದ್ದು 12ನೇ ಮನೆಯಿಂದ ಭಾಗ್ಯಾಧಿಪತಿಯ ದೃಷ್ಟಿಯನ್ನು ಹೊಂದತಕ್ಕಂಥದ್ದು. ಅಂದರೆ ಭಾಗ್ಯಕ್ಕೆ ತೊಡಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಬಾಧೆಗಳನ್ನು ದೂರ ಮಾಡ್ತಕ್ಕಂಥ ಅವಕಾಶ, ಪೂರ್ಣ ಅವಕಾಶ ಅಂತಕ್ಕಂಥದ್ದು ಉಂಟು. ಕಾರಣ ನಿಮ್ಮ ಸ್ವಂತ ಪ್ರಯತ್ನ ಬೇಕು. ಹಾಗಾಗಿ ಇವತ್ತು ನೀವು ಕೂಡ ರಾಜರಾಜೇಶ್ವರಿಯನ್ನೇ ಆರಾಧನೆ ಮಾಡಿಕೊಳ್ಳಿ. ಕರ್ಕಾಟಕ ರಾಶಿಯವರು ಸಿದ್ಧಿದಾತ್ರಿ ರೂಪದವಳು, ಸಿಂಹವಾಹಿನಿ ಆಗಿರತಕ್ಕಂಥವಳು. ಸಿಂಹವಾಹಿನಿ ರಾಜರಾಜೇಶ್ವರಿ, ಸಿಂಹವಾಹಿನಿ ಸಿದ್ಧಿದಾತ್ರಿ, ಸಿಂಹವಾಹಿನಿ ದುರ್ಗಾ ಪರಮೇಶ್ವರಿ, ಯಾವುದಾದ್ರೂ ಅಷ್ಟೇ ಸಿಂಹವಾಹಿನಿ ರೂಪದಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡಿಕೊಳ್ಳಿ. ಸಿದ್ಧಿದಾತ್ರಿಯ ಆರಾಧನಾ ಕ್ರಮದ ಕುರಿತಾಗಿ ದಯಮಾಡಿ ತಿಳಿಸ್ಕೊಡಿ. ಸಿದ್ಧಿದಾತ್ರಿಯ ಆರಾಧನೆ ಮಾಡುವ ಸಂದರ್ಭದಲ್ಲಿ ಮುಖ್ಯವಾಗಿ ನೆನಪಿನಲ್ಲಿಟ್ಕೊಳ್ಬೇಕಾದ್ದೇನಪ್ಪ ಅಂತಂದರೆ ಹಸಿರು ಅಥವಾ ಬಿಳಿಯ ಬಣ್ಣದ ಬಟ್ಟೆ ಬಹಳ ವಿಶೇಷ. ಇದು ಮಹಾ ಸರಸ್ವತಿಯ ಒಂದು ರೂಪ. ಸಿದ್ಧಿದಾತ್ರಿ ಅಂತ ಬೇಕಾದರೂ ಹೇಳ್ಬೋದು, ಅಥವಾ ಸಿದ್ಧಿದಾತ್ರಿ ಅಂತಲೂ ಹೇಳ್ಬೋದು. ಹೇಗಿದೆ ನೋಡಿ, ಸಂಸ್ಕೃತದ ಸ್ಪೆಷಾಲಿಟಿ ಇದು. ಅರ್ಥ ಅದ್ಭುತವಾದ ವ್ಯತ್ಯಾಸವನ್ನು ಹೊಂದುವಂಥದ್ದಿದೆ ಇಲ್ಲಿ. ಸಿದ್ಧಿದಾತ್ರಿ, ಸಿದ್ಧಿದಾತ್ರಿ. ಸಿದ್ಧಿ ಅಂದರೆ ಎಲ್ಲರಿಗೂ ಗೊತ್ತು. ಸಾಧನೆ ಮಾಡಿ ಒಬ್ಬ ಮನುಷ್ಯ ಸಾಧಕನಾಗಿರ್ತಕ್ಕಂಥವನು ಸಾಧ್ಯವನ್ನು ಸಾಧಿಸಿದ ನಂತರ ಅದು ಸಿದ್ಧಿ ಅಂತ ಹೇಳಿಸ್ಕೊಳ್ಳುತ್ತೆ. ಸಾಧ್ಯ, ಸಾಧಕ, ಸಾಧನೆ, ಸಿದ್ಧಿ. ಇದು ದಾತ್ರಿ ಅಂದರೆ ಕೊಡುವಂಥವಳು ಅಂತ. ಯಾವಾಗ ಕೊಡ್ತಾಳೆ ಅವಳು? ಅವಳನ್ನು ಬೇರೆ ಅಂದ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ. ಆದರೂ ಇಲ್ಲ, ಅವಳು ಪ್ರತ್ಯೇಕ, ಅವಳು ಸಗುಣ ಸಾಕಾರ. ಆರಾಧನೆಯಲ್ಲಿ 3 ಕ್ರಮ: ಸಗುಣ ಸಾಕಾರ, ಸಗುಣ ನಿರಾಕಾರ, ನಿರ್ಗುಣ ನಿರಾಕಾರ ಅಂತ 3 ಕ್ರಮ ಇದೆ. ಹಾಗಾಗಿ ನಿರ್ಗುಣ ನಿರಾಕಾರ ಅಂದರೆ ನನ್ನೊಳಗೆ ಇರ್ತಕ್ಕಂತಹ ತತ್ವ ಅದು ಅಂತ. ಬೇರೆ ಏನೋ ಇನ್ನೆಲ್ಲೋ ಒಂದು ಕಡೆಗೆ ಆಕಾಶದಲ್ಲೋ ವೈಕುಂಠದಲ್ಲೋ ಪಾತಾಳದಲ್ಲೋ ಇಲ್ಲ ಅಂತ. ನಾನೇ ಅದು, ಅಥವಾ ನನ್ನೊಳಗೆ ಅದು, ಆತ್ಮನಿವೇದನಂ ಅಂತ. ಹಾಗಾಗಿ ಇದರಲ್ಲಿ ಸಿದ್ಧಿದಾತ್ರಿ, ತನ್ನೊಳಗೆ ತಾನು ಧರಿಸುವಂಥವನು. ಸಾಧಕ ಸಿದ್ಧನಾದ ನಂತರದಲ್ಲಿ ಸಿದ್ಧಿದಾತ್ರಿ ಆಗ್ತಾಳೆ ಅವಳು. ಹಾಗಾಗಿ ಅವಳನ್ನು ಆರಾಧನೆ ಮಾಡ್ತಕ್ಕಂಥ ಕ್ರಮದಲ್ಲಿ ಎಲ್ಲವೂ ಹಸಿರು ಮತ್ತು ಬಿಳಿಯ ಮಯ, ಶ್ವೇತಮಯ, ಸರ್ವಶ್ವೇತ ಸರಸ್ವತಿ ಅಂತ. ಸಾರಸ್ವತಿಕವಾಗಿರ್ತಕ್ಕಂಥ ರೂಪ, ಜ್ಞಾನದ ರೂಪ, ಸಿದ್ಧಿಯ ರೂಪ. ಇದೆಲ್ಲ ಆರಾಧನೆ ಮಾಡಿದ ನಂತರದಲ್ಲಿ ಒಂದು ಸರ್ವಜ್ಞನ ವಚನ ನೆನಪಾಗುತ್ತೆ ಇಲ್ಲಿ. ಏನಂತ ಅಂದರೆ, ಬೊಮ್ಮವನು ಅರಿತವನು ಸುಮ್ಮನಿದ್ದಿರಬೇಕು. ನಿನಗೆ ಜ್ಞಾನ ಬಂದಿದೆ, ಸಿದ್ಧ ಆಗಿದೆಯಾ, ಸಾಧಕ ಆಗಿ, ಬೊಮ್ಮ ಅಂದರೆ ಬ್ರಹ್ಮ ಅಂತ. ಬೊಮ್ಮವನು ಅರಿತವನು ಸುಮ್ಮನಿದ್ದಿರಬೇಕು. ಬ್ರಹ್ಮಜ್ಞಾನವನ್ನು ಪಡೆದಿರ್ತಕ್ಕಂಥವನನ್ನು ಅಪ್ಪಟ ಕನ್ನಡದಲ್ಲಿ ಒಂದು ಶಬ್ದ ಇದೆ, ನಮಗೆಲ್ಲರಿಗೂ ಗೊತ್ತು, ಮುನಿ ಅಂತ. ಮುನಿ ಅಂತಂದರೆ ಸಂಸ್ಕೃತದಲ್ಲಿ ಏನು ಅರ್ಥ ಗೊತ್ತಾ? ಮುನಿಯ ಭಾವ ಮೌನ. ಉ ಅನ್ನೋದು ಭಾವವಾಚಕವಾದಾಗ ಔ ಆಗುತ್ತೆ. ಉದಾಹರಣೆಗೆ ಹೇಳ್ತೀನಿ, ಉದ್ಯೋಗ ಅನ್ನೋದು ಭಾವವಾಚಕವಾದಾಗ ಔದ್ಯೋಗಿಕ ಆಗುತ್ತೆ. ಈಶ್ವರ ಅನ್ನೋದು ಭಾವವಾಚಕವಾದಾಗ ಐಶ್ವರ್ಯ ಅಂತಾಗತ್ತೆ. ದಿವ್ಯ ಅನ್ನೋದು ಭಾವವಾಚಕವಾದಾಗ ದೈವಿಕ ಅಂತಾಗತ್ತೆ. ಹೀಗೆ ಹಾಗೆ ಬೊಮ್ಮವನು ಅರಿತವನು ಸುಮ್ಮನಿದ್ದಿರಬೇಕು, ಸುಮ್ಮನಿಲ್ಲದೆ ಹಲು ಬಿದರೆ ಕಳ ಹೋಗಿ ಕೆಮ್ಮಿ ಸತ್ತಂತೆ ಸರ್ವಜ್ಞ ಅಂತ. ಯಾವುದಾದ್ರೂ ಒಬ್ಬ ಕಳ್ಳತನಕ್ಕಾಗಿ ಹೋದವನು ಮನೆ ಒಳಗೆ ಹೋಗ್ಕೊಂಡು ಕೆಮ್ಮಿದ್ರೆ ಏನಾಗ್ತದೆ? ಅಷ್ಟೇ. ಹಾಗಾಗಿ ಇವೆಲ್ಲವೂ ಕೂಡ ಸಾಧಕರಾಗಿರ್ತಕ್ಕಂಥವ್ರು ನೆನಪಿನಲ್ಲಿ ಇಟ್ಕೊಂಡಿರಬೇಕು.
ಏನಾಯಿತು ಸಾಧನೆ, ಆ ಸಾಧನೆ ಫಲ ಏನು ಸಿಕ್ತು ಇದನ್ನೆಲ್ಲ ಹೇಳಬಾರ್ದು ಅಂತ, ಹೊರಗಡೆಗೆ ಹೇಳ್ಕೊಳ್ಬಾರ್ದಂತೆ. ಅದರಲ್ಲೂ ಇವತ್ತಿನ ಪರಿಸ್ಥಿತಿಯಲ್ಲಂತೂ ಹೇಳಲೇಬಾರ್ದು. ಯಾಕೆಂದರೆ ಯಾರೇನು ಹೇಳ್ತಾರೆ ಯಾರೇನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ಒಟ್ಟಾರೆ ಸಿದ್ಧಿದಾತ್ರಿ ಆರಾಧನೆಗೆ ಬರೋಣ. ಸಿದ್ಧಿದಾತ್ರಿ ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಇವತ್ತಿನವರೆಗೂ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಸಹ ಪ್ರತಿನಿತ್ಯ ಹೇಳ್ಕೊಂಡು ಬಂದಿದ್ದೀನಿ, ಘಟಸ್ಥಾಪನೆಯಿಂದ ಹಿಡಿದು. ಇವತ್ತು ಅಷ್ಟಮಿ ದಿವಸವಾಗಿ ನೀವು ಸಿದ್ಧಿದಾತ್ರಿ ಅಂತ ಹೇಗೆ ಹೇಳ್ತೀರಾ ಗುರುಗಳೇ ಅಂದರೆ, ದುರ್ಗಾಷ್ಟಮಿ ಅಲ್ವಾ ಗುರುಗಳೇ ಇವತ್ತು? ಹೌದು, ದುರ್ಗಾ ಪೂಜೆಯನ್ನು ಮಾಡ್ತಕ್ಕಂಥ ದುರ್ಗಾಷ್ಟಮಿ ದಿವಸ ಹೌದು. ಇವತ್ತು ಸೂರ್ಯೋದಯಕ್ಕೆ ಅಷ್ಟಮಿ ಉಂಟು. ಆದರೆ ನವರಾತ್ರಿಯ ಆಚರಣೆ ರಾತ್ರಿಯೇ ವಿಶೇಷ. ನಾನು ಪ್ರತಿ ಎಪಿಸೋಡ್ನಲ್ಲೂ ಹೇಳಿದ್ದೀನಿ, ನವರಾತ್ರಿ ವಿಶೇಷ ಆಗಿರೋದ್ರಿಂದ ರಾತ್ರಿ ಆರಾಧಕರಿಗೆ ಓರಿಯೆಂಟೆಡ್ ಆಗಿ ನಾನು ಕಾರ್ಯಕ್ರಮ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಉದ್ದಕ್ಕೂ, ಅವರನ್ನೇ ಪ್ರಧಾನವಾಗಿ ಇಟ್ಕೊಂಡು. ಹಾಗಾಗಿ ಇವತ್ತು ರಾತ್ರಿ ಸಿದ್ಧಿದಾತ್ರಿ ಸ್ವರೂಪದ ಆರಾಧನೆಯನ್ನು ಮಾಡಬೇಕು. ಹಸಿರು ವಸ್ತ್ರಧಾರಣೆ ಅಥವಾ ಬಿಳಿಯ ವಸ್ತ್ರಧಾರಣೆಯನ್ನು ಮಾಡಿಕೊಂಡು ಯಾವ ಘಟವನ್ನು ಸ್ಥಾಪನೆ ಮಾಡಿದ್ದೀರಿ ಆ ಘಟಕ್ಕೆ ಸಿದ್ಧಿದಾತ್ರಿಯೈ ನಮಃ ಅನ್ನುವಂತಹ ಮಂತ್ರದಿಂದ ಅರ್ಚನೆ, ಆರಾಧನೆ, ಪೂಜೆ ಎಲ್ಲ ವಿಶೇಷ. ಇದರ ಜೊತೆಯಲ್ಲಿ ಇವತ್ತು ಪಂಚಪತ್ರೆಗಳು, ಪಂಚಪಾತ್ರೆ ಅಲ್ಲ, ನೆನಪಿಟ್ಕೊಳ್ಳಿ. ಪಂಚಪಾತ್ರೆ ನೀರು ಇಟ್ಕೊಳ್ಳುವಂಥದ್ದು. ಪಂಚಪತ್ರೆಗಳು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು. ಪಂಚಪತ್ರೆಗಳು ಯಾವ್ಯಾವುದು? ಮರುಗ, ದವನ, ಬಿಲ್ವ, ಗರಿಕೆ ಮತ್ತು ಲಕ್ಕಿ ಅಥವಾ ನಿರ್ಗುಂಡಿ. ಈ 5 ಪತ್ರೆಗಳಿಂದ ಅವಳನ್ನು ವಿಶೇಷವಾಗಿ ಅರ್ಚಿಸ್ತಕ್ಕಂತಹದ್ದು ಬಹಳ ವಿಶೇಷ. ಮತ್ತಿವತ್ತು ಸಿದ್ಧಿದಾತ್ರಿಯ ಆರಾಧನೆಯಲ್ಲಿ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು, ಇಷ್ಟು ದಿವಸ ಯಾರೂ ಸಹ ಅನುಭವ ಇಲ್ಲದೆ ಮಾಡಬೇಡಿ ಅಂತ ನಾನು ಹೇಳಿರ್ತಕ್ಕಂಥದ್ದು ಇವತ್ತು ಆರಾಧನೆ ಆಗಬೇಕು. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಖಡ್ಗಮಾಲಾ. ದೇವಿಯ ಖಡ್ಗಮಾಲಾ ಸ್ತೋತ್ರವನ್ನು ಇವತ್ತು 12 ಬಾರಿ ಪಾರಾಯಣ ಮಾಡಬೇಕು. ಯಾರು ಮಾಡಬೇಕು? ಯಾರಿಗೆ ಅದನ್ನು ಸುಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತದೆಯೋ ಅಂಥವ್ರು. ಯಾಕೆಂದರೆ ಅದು ನವ ಆವರಣ ಇರ್ತಕ್ಕಂಥದ್ದು, 9 ಆವರಣ. ಶೋಭನ ಚಕ್ರ, ಆರೋಗ್ಯ ಇತ್ಯಾದಿ, ಐಶ್ವರ್ಯ, ಆಕರ್ಷಣೆ, ವಶ್ಯ, ರೋಗನಾಶಕ, ಹೀಗೆ ಒಟ್ಟು ಚಕ್ರಗಳು ಬರ್ತವೆ. ಆ ಚಕ್ರಗಳ ಆರಾಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಚಕ್ರದಲ್ಲಿ ಬರ್ತಕ್ಕಂತಹ ದೇವತೆಗಳನ್ನೇ ಖಡ್ಗಮಾಲಾದಲ್ಲಿ ಯಾವ್ಯಾವ ದೇವತೆಗಳು ಅಂತ, ವಿಷ್ಣುದೇವಮಯಿ, ವಾಸುದೇವಮಯಿ, ಪ್ರಭಾಕರ ದೇವಮಯಿ, ಹೀಗೆಲ್ಲ ಬರ್ತದೆ ಅಲ್ಲಿ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ಸರ್ವವಶಂಕರಿ, ಸರ್ವರೋಗಕ್ಷಯಂಕರಿ ಹೇಳೆಲ್ಲ ಬರುತ್ತೆ. ಯೋಗಿನಿ, ಎಲ್ಲ ದೇವತೆಗಳು ಸಹ ಈ ಒಂದು ಸಿದ್ಧಿದಾತ್ರಿ ಸ್ವರೂಪದ ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ದೇವತೆಗಳು, ಯಾರು ಖಡ್ಗಮಾಲಾದಲ್ಲಿ ಬರ್ತಕ್ಕಂಥ ದೇವತೆಗಳಿದ್ದಾವಲ್ಲ, ಮಹಾಭಟ್ಟಾರಿಕೆ ಅಂತ ಬರ್ತಾಳೆ ಅದರ ಲಾಸ್ಟಿಗೆ, ಆ ಮಹಾಭಟ್ಟಾರಿಕೆಯೇ ಈ ಸಿದ್ಧಿದಾತ್ರಿ. ಆ ಮಹಾಭಟ್ಟಾರಿಕೆಯೇ ಲಲಿತೆ, ಆ ಮಹಾಭಟ್ಟಾರಿಕೆಯೇ ಶ್ರೀವಿದ್ಯೆ, ಆ ಮಹಾಭಟ್ಟಾರಿಕೆಯೇ ವಿಶ್ವಶಕ್ತಿ. ಪ್ರಪಂಚದ ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಧಾನ, ಅನುಗ್ರಹ ಅನ್ನುವಂಥ 5 ಕೆಲಸಗಳನ್ನು ಮಾಡ್ತಾಳೆ ಅವಳು ಅಂತ ಹೇಳುತ್ತೆ. ನಮಗೆಲ್ಲರಿಗೂ ಗೊತ್ತು ಸೃಷ್ಟಿ ಮಾಡೋದು ಅಂದರೆ ಏನು ಅಂತ ಗೊತ್ತು, ಸ್ಥಿತಿ ಅಂದರೆ ಏನು ಅಂತ ಗೊತ್ತು, ಸಂಹಾರ ಅಂದರೆ ಏನು ಗೊತ್ತು, ತಿರೋಧಾನ ಏನನ್ನು ಬೇಕಾದರೂ ಬದಲಾಯಿಸುವಂಥದ್ದು, ಇದ್ದಿದ್ದನ್ನು ಅನುಗ್ರಹದಿಂದ ಏನನ್ನು ಬದಲಾಯಿಸ್ತಕ್ಕಂಥದ್ದು ತನ್ನ ಶಕ್ತಿ. ನವರಾತ್ರಿಯ ಶುಭ ದಿನಗಳಲ್ಲಿ ವಿಶೇಷವಾದ ಆರಾಧನಾ ಕ್ರಮಗಳ ಕುರಿತಾಗಿ ವಾಚಸ್ಪತಿ ಗುರುಗಳು ತಿಳಿಸ್ತಾ ಇದ್ರು. ಬನ್ನಿ ಮಾತುಕತೆ ಮುಂದುವರಿಸೋಣ ಗುರುಗಳೇ. ಮುಂದೆ ಈ ಪಂಚಕೃತ್ಯ ಪರಾಯಣ ಅಂತ ಹೇಳಿದ್ನಲ್ಲ, ಅಂದ್ರೆ ಮೊದಲನೇದು ಸೃಷ್ಟಿ, ಸ್ಥಿತಿ, ಸಂಹಾರ, ಅವತಾರ ಮತ್ತು ಅನುಗ್ರಹ ಅಂತ ಇಟ್ಕೊಳ್ಬೇಕಾದ್ರೆ ಈ 5 ರೀತಿಯಲ್ಲೂ ಕೂಡ ಆರಾಧಕನಾಗಿರ್ತಕ್ಕಂತಹ ಆ ಸಾಧಕ ಏನಿದ್ದಾನೆ ಅವನಿಗೆ ಇವೆಲ್ಲದರ ರಹಸ್ಯವನ್ನು ಆಕೆ ಬಿಡಿಸಿಕೊಡ್ತಾಳೆ. ಏನು ರಹಸ್ಯ? ಸೃಷ್ಟಿಯ ರಹಸ್ಯ ಏನು, ಸ್ಥಿತಿಯ ರಹಸ್ಯ, ಸಂಹಾರ, ಅವತಾರ ಮತ್ತು ಅನುಗ್ರಹ ಎಲ್ಲದರ ರಹಸ್ಯವನ್ನು ಆಕೆ ಬಿಚ್ಚಿಟ್ಟು ಆತನಿಗೆ ಮೊದಲು ಭೋಗ ಸಾಮ್ರಾಜ್ಯವನ್ನು ದಯಪಾಲಿಸ್ತಾಳೆ. ಭೋಗ ಸಾಮ್ರಾಜ್ಯ ಅಂದ್ರೆ ಏನು? ಈ ಐಹಿಕ ಪ್ರಪಂಚ, ಇಲ್ಲಿ ಬಂದಿದ್ದೇವೆ ನಾವು, ನಮ್ದು ಅಂತ ಇದೆ, ಜೀವನ ಅಂತಿದೆ, ಸಂಸಾರ ಅಂತಿದೆ, ಶರೀರ ಅಂತಿದೆ, ಹೆಂಡತಿ, ಮಕ್ಕಳು, ಹೀಗೆ ಎಲ್ಲ ನಮ್ದು ಏನಿದೆಯಲ್ಲ ಜೀವನ, ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧಿದಾತ್ರಿ ಅವಳು. ಬೇಕಾಗಿರ್ತಕ್ಕಂಥ ಎಲ್ಲವನ್ನ ದಾತ್ರಿಯಾಗಿ ಕೊಡುವಂತ. ಇದು ಐಹಿಕ. ಆಮುಷ್ಮಿಕ ಇದು ಇಹ, ಪರಕ್ಕೆ ಏನಾದ್ರು ಒಂದು ಬೇಕಲ್ಲ, ಆ ಪರಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಬೇಕು ಅಂತಂದ್ರೆ ಸಿದ್ಧಿದಾತ್ರಿ ಅವಳು.
ಧಾತ್ರಿ ಅಂದರೆ ಧರಿಸುವಂಥದ್ದು, ಸಿದ್ಧಿಯನ್ನ ಜ್ಞಾನವನ್ನು ನಮಗೆ ಅನುಗ್ರಹ ಕೊಡ್ತಾಳೆ. ಅಂದ್ರೆ ಧಾತ್ರಿ ಅಂತ ಹೇಳಿದ್ರೆ ಕೊಡುವಂಥವಳು, ಧಾತ್ರಿ ಅಂದ್ರೆ ಧಾತ್ರಿ ಅಂದ್ರೆ ಧರಿಸುವಂಥವಳು, ಸಿದ್ಧಿಯನ್ನು ತಾನೇ ಧಾರಣೆ ಮಾಡ್ತಾಳೆ. ಹೇಗೆ? ನಮ್ಮ ಒಳಗಿದ್ದು. ವಾಸ್ತವಾಂಶ ನಮ್ಮೊಳಗಳು ಇದ್ದಾಳೆ, ನಮಗೆ ಅದು ಗೊತ್ತಿದೆ ಕೂಡ. ಮಜಾ ನೋಡಿ ಹೇಗಿದೆ, ನಮ್ಮ ಒಳಗಡೆ ದೈವ ಇದೆ ಅಂತ ನಮ್ಗೆ ಗೊತ್ತು. ಭಗವಂತಗೆ ನಮಸ್ಕಾರ ಮಾಡಬೇಕಿದ್ರೆ ಕೈಯಲ್ಲಿ ಹೋಗುತ್ತೆ ನಮ್ದು. ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತೆ ಅಂತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಹಾಗೆ ದೇವರು ಅಂತ ಅನ್ಕೊಳ್ಳೆ ಕೈ ಇಲ್ಲಿಗೆ ಹೋಗುತ್ತೆ, ನಾನು ಅಂದ್ಕೊಳ್ಳೆ ಕೈ ಇಲ್ಲಿಗೆ ಹೋಗುತ್ತೆ. ಕಾಲಿಂದ ತಲೆ ತನಕ ನಾನೇ ಅಲ್ವಾ? ಕಾಲಿಂದ ತಲೆ ತನಕ ನಾನೇ ಆದಾಗ ನಾನು ಅಂತ ನಾವು ಮಂಡಿ ಮುಟ್ಕೊಳ್ಳಲ್ಲ, ತಲೆ ಮುಟ್ಕೊಳ್ಳಲ್ಲ, ಕೈ ಮುಟ್ಕೊಳ್ಳಲ್ಲ, ಬೆನ್ನು ಮುಟ್ಕೊಳ್ಳಲ್ಲ, ಏನು ಮುಟ್ಕೊಳ್ಳೋದಿಲ್ಲ. ನಾನು ಅಂದ್ಕೊಳ್ಳೆ ಕೈ ಇಲ್ಲಿಗೆ ಹೋಗುತ್ತೆ. ದೇವರು ಅಂತ ಅಂದ್ಕೊಳ್ಳೆ ಕೈ ಇಲ್ಲಿಗೆ ಹೋಗುತ್ತೆ. ಅಂದರೆ ನಾನು ಮತ್ತು ದೇವರು ಒಂದು ಅಭಿನ್ನವಾದಂಥ ಭಾವನೆ. ಅದು ಲೌಕಿಕದಲ್ಲಿ ಆ ಅಭಿನ್ನ ಭಾವನೆ ಬರಲ್ಲ. ಅದಕ್ಕಾಗಿ ಅದು LKG UKG ಹೋಗೋರಿಗೆ ನಾವೆಲ್ಲರೂ ಸಹ, ಅಂದರೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವೆಲ್ಲ LKG UKG ಹೋಗೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ ಒಂದು ರೂಪದ ಪರಿಕಲ್ಪನೆಯನ್ನು ಇಟ್ಕೊಂಡು ಮಾಡಬೇಕು. ಅದಾದ ನಂತರದಲ್ಲಿ ಅಗ್ನಿಯಲ್ಲಿ ಆರಾಧನೆ ಮಾಡಬೇಕು. ಎರಡನೇದದು ಯಾವುದೋ SSLC PUC ಇದ್ದೀವಿ ಅಂತ ಹೇಳಿದ್ರೆ ಅಗ್ನಿಯಲ್ಲಿ ಯಾವ ತತ್ವವೂ ಇಲ್ಲ. ಅಗ್ನಿಗೆ ಆಕಾರ ಇದೆಯಾ? ಹಾಗಂತ ಆಕಾರ ಇದೆ ಅಲ್ವಾ? ಅಗ್ನಿಗೊಂದು ಆಕಾರ ಇದೆ, ಅದು ನಿಶ್ಚಿತವಾದ ಆಕಾರ ಇಲ್ಲ. ಹಾಗಾಗಿ ಸಗುಣ ಸಾಕಾರ ಅಂದರೆ ಮೂರ್ತಿ, ಸಗುಣ ನಿರಾಕಾರ ಅಂತ ಅಗ್ನಿ. ಗುಣ ಹೌದು, ಕಣ್ಣಿಗೆ ಕಾಣುತ್ತದೆ, ಆಕಾರ ನಿಶ್ಚಿತವಾದ್ದಿಲ್ಲ. ಹಾಗಾದ್ರೆ ಅದು ಸಗುಣ ನಿರಾಕಾರ. ಮೂರನೇದು ನಿರ್ಗುಣ ನಿರಾಕಾರ. ನಿರ್ಗುಣ ನಿರಾಕಾರ ಅಂದರೆ ರೂಪವೂ ಇಲ್ಲ, ಆಕಾರವೂ ಇಲ್ಲ, ಏನೂ ಇಲ್ಲ, ಕೇವಲ ತತ್ವ, ಕೇವಲ ಶಕ್ತಿ, ಅದರ ಅನುಭವ. ಹೇಗೆ ಗೊತ್ತಾಗುತ್ತೆ ಗುರುಗಳೇ? ಅಂದರೆ ರೂಪವೂ ಇಲ್ಲ, ಆಕಾರವೂ ಇಲ್ಲ ಅಂತಿರಲ್ಲ ಅಂತಂದರೆ ಒಂದು ಸ್ಕಿನ್ ಆಗಿರೋ ಎಲೆಕ್ಟ್ರಿಕ್ ವೈರ್ ಮುಟ್ಟು ನೋಡಿ, ಕರೆಂಟ್ ಹೊಡೆದಾಗ ಗೊತ್ತಾಗುತ್ತೆ ಒಳಗೆ ಹೇಗೆ ಹರಿಯುತ್ತೆ ಶಕ್ತಿ ಅಂತ. ಹಾಗೆ ಈ ರೀತಿಯಾಗಿ ಸಾಧನೆಯನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಿದ್ಧಿದಾತ್ರಿ ದೇವಿಯ ಸ್ವರೂಪದ ಅನುಗ್ರಹ ಅಂತಕ್ಕಂಥದ್ದು ಉಂಟಾಗ್ತದೆ. ನೀವು ಆರಾಧನೆ ಮಾಡಿ, ನಿಮ್ಗೆ ಉಂಟಾಗಲಿ ಅಂತೇಳಿ ಹೇಳ್ತಾ ದೇವಿ ಮಹಾತ್ಮೆಯನ್ನು ಮುಂದುವರ್ಸೋಣ. ಈಗ ಯಾಕೆ ಅಂತಂದರೆ ದೇವಿ ಮಹಾತ್ಮೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇವು ಸ್ವಲ್ಪ ಹೆಚ್ಚು ತಗೊಳ್ಳೋಣ. ಮುಂದಿನ 2 ದಿವಸಗಳ ನಮ್ಗೆ ವಿಶೇಷವಾಗಿ ಅದ್ರ ಬಗ್ಗೆ ತಿಳಿಸೋಕೆ ಅವಕಾಶಗಳು ಕಡಿಮೆ ಇರುತ್ತೆ. ಹಾಗಾಗಿ ಎಲ್ಲಿವರೆಗೆ ಬಂದು ನಿಂತಿತ್ತು? ಮಹಿಷಾಸುರನನ್ನು ಸಂಹಾರ ಮಾಡಿಬಿಟ್ರು. ಯಾವ ರೂಪದಲ್ಲಿ ಅವನು ರೂಪಾಂತರವನ್ನು ಹೊಂದುತ್ತಿದ್ದ, ಆ ರೂಪಾಂತರ ಹೊಂದುವಂತಹ ಸಂಕ್ರಮಣ ಕಾಲದಲ್ಲಿ ತ್ರಿಶೂಲದಿಂದ ಅವನನ್ನು ಇರಿದಳು, ಪಾಶದಿಂದ ಕಟ್ಟಿ ಎಳೆದು ಹಿಡ್ಕೊಂಡಿದ್ದಳು ಅದಕ್ಕಿಂತ ಮೊದಲು ಅಂತ ಬರುತ್ತೆ. ಈ ರೀತಿಯಾಗಿ ಸಂಹಾರವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಆಕೆ ಯಾವ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿದ್ಲು ಅಂತ ಗೊತ್ತಾ? ಪಕ್ಕಾ ಆರೆಂಜ್, ಕೇಸರಿ ಬಣ್ಣದ ಪೀತಾಂಬರವನ್ನು ಬಂಗಾರದಿಂದ ನೇಯ್ದಿರ್ತಕ್ಕಂಥದ್ದು, ಬಂಗಾರದ ತಂತುಗಳಿಂದ ನೇಯ್ದಿರ್ತಕ್ಕಂಥ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಆ ಸ್ವರೂಪದ ಬಗ್ಗೆ ಹೇಳ್ತಾರೆ ಸುಮೇಧ ಮಹರ್ಷಿಗಳು ಮಾರ್ಕಂಡೇಯ ಪುರಾಣದಲ್ಲಿ. ಗ್ರೈವೇಯಕ ಮನೋತ್ಯಂ ಅನುತ್ತಮಂ ಅಂಗುಲೀಯಕ ರತ್ನಾನಿ ಸಮಸ್ತಾಸ್ವ ಅಂಗುಲೀಷು ಚ. 10 ಬೆರಳು 10 ಉಂಗುರ ಇತ್ತಂತೆ. ಪರಶುಂಚ ಅತಿಶೋಭನಂ ಹಿಮವಾನ್ ವಾಹನಂ ಸಿಂಹಂ ರತ್ನಾನಿ ವಿವಿಧಾನಿ ಚ. ಬಹಳ ಅದ್ಭುತವಾಗಿರ್ತಕ್ಕಂಥ ಆಭರಣಗಳೆಲ್ಲ ಧಾರಣೆ ಮಾಡಿದ್ವಂತೆ. ಗ್ರೈವೇಯಕ ಅಂಥೇಳಿ ಸೊಂಟಕ್ಕೆ ಡಾಬು, ಡಾಬಿನಿಂದ ಕೆಳಗಡೆ ಇಳಿದಿರ್ತಕ್ಕಂಥ ಒಂದು ಗ್ರೈವೇಯಕವನ್ನು ಹಾಕ್ಕೊಂಡಿದ್ದು. ಆ ವರ್ಣನೆಯನ್ನ ನಾವು ಕೇಳಿಯೇ ಅದೇ ರೀತಿಯ ಆಭರಣಗಳನ್ನ ಹಾಕೊಳ್ಳುವಂಥದ್ದು, ಅದರ ನೃತ್ಯವನ್ನ ಮಾಡುವಂಥವ್ರನ್ನೆಲ್ಲ ನಾವು ನೋಡೋದು. ಅಷ್ಟು ಅದ್ಭುತವಾಗಿ ಆ ಸ್ವರೂಪವನ್ನು ವಿವರಿಸ್ತಾರೆ. ಆ ತಾಯಿ ಹೇಗಿದ್ದಿರ್ಬೋದು ಅಂತ ನೆನೆಸ್ಕೊಂಡ್ರೆ ರೋಮಾಂಚನ ಆಗತ್ತೆ. ದೇವಿ ಮಹಾತ್ಮೆಯನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಸಂಹಾರ ಮಾಡಿ ಕುಳಿತಿರ್ತಕ್ಕಂಥ ಸರ್ವಮಂಗಳೆಯವಳು ಸಿಂಹಾಸನದ ಮೇಲೆ ಕೂತಿದ್ದಾಳೆ, ಅರ್ಥಾತ್ ಸಿಂಹದ ಮೇಲೆ ಕೂತಿದ್ದಾಳೆ. ದೇವತೆಗಳೆಲ್ಲ ಅವಳನ್ನು ಬಂದು ಸ್ತೋತ್ರ ಮಾಡ್ತಾರೆ. ದೇವಿ ಪ್ರಪನ್ನಾರ್ತಿ ಹರೇ ಪ್ರಸೀದ, ಪ್ರಸೀದ ಮಾತರ್ಜಗತೋಖಿಲಸ್ಯ, ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ, ತ್ವಮೀಶ್ವರೀ ದೇವಿ ಚರಾಚರಸ್ಯ. ಇದು 11ನೇ ಅಧ್ಯಾಯದಲ್ಲಿ ಶುಂಭ ನಿಶುಂಭರ ವಧೆ ಆದ ನಂತರದಲ್ಲಿ ಬರೋದು. ಮಹಿಷಾಸುರನ ವಧೆ ಆದ ಮೇಲೆ ದೇವಿ ಅವರು ಹೇಳ್ತಾರೆ, ಶಕ್ರಾದಿಯ ಸುರಗಣ ನಿಹತೇತಿ ವೀರ್ಯೇ ತಸ್ಮಿನ್ ದುರಾತ್ಮನಿ ಸುರಾರಿ ಬಲೇಚ ದೇವ್ಯ ತಾಂ ತುಷ್ಟುವ ಪ್ರಣತಿ ನಮ್ಮ ಶಿರೋಧರಾಂಸ ವಾಗ್ಭಿ ಪ್ರಹರಣ ಫಲಕೋದ್ಗಮ ಚಾರು ದೇಹ. ಅದ್ಭುತವಾಗಿ ಶಕ್ರಾದಯ ಇಂದ್ರನೇ ಮೊದಲಾಗಿರ್ತಕ್ಕಂಥ ದೇವತೆಗಳು ಬಂದು ತಲೆಬಾಗಿ ನಿಂತು ಹೇಳಿದ್ರಂತೆ, ದೇವಿಯ ಯಾತದಿಂದ ಗದಾತ್ಮಶಕ್ತಿಯ ಅಂತ ಹೇಳಿ ಶ್ಲೋಕ ಬರುತ್ತೆ. ಇಡೀ ಪ್ರಪಂಚವನ್ನು ವ್ಯಾಪಿಸಿರ್ತಕ್ಕಂಥ ಓ ಮಹಾತಾಯಿ, ನಿನ್ನ ಶಕ್ತಿಯಿಂದ ನೀನು ಯಾವ ರಾಕ್ಷಸರನ್ನು ಸಂಹಾರ ಮಾಡಿದೆಯೋ ಇಂತಹ ನಿನ್ನ ಸಾಮರ್ಥ್ಯವನ್ನು, ನಿನ್ನ ಮಹಾತ್ಮೆಯನ್ನು ಕಂಡು ನಾವು ಮೂಕ ವಿಸ್ಮಿತರಾಗಿ ನಿನ್ನ ಪಾದಕ್ಕೆ ಶರಣು ಬಂದಿದ್ದೇವೆ. ನಿನ್ನ ಪಾದಕ್ಕೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇವೆ, ನಮ್ಮನ್ನು ಉದ್ಧರಿಸುವಂತೆ.
ಕಾಲಕ್ಕೆ ನಿಮಗೆ ಬೇಕಾದಾಗೆಲ್ಲ ಬಂದು ನಾನು ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ತೀನಪ್ಪ, ಚಿಂತೆ ಮಾಡಬೇಡಿ ಅಂಥೇಳಿ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡಿ ಅಂತರ್ಧಾನಳಾದಳು. ಕೆಲವು ಕಾಲದ ನಂತರ ಪುನಃ ಶುರುವಾಯಿತು ಶುಂಭ ನಿಶುಂಭ ಅನ್ನುವಂತಹ ಘೋರ ರಾಕ್ಷಸರ ಹಾವಳಿ. ಪುನಃ ದೇವತೆಗಳಿಗೆ ಬೇಕಾಗಿದ್ದು ಮತ್ತೆ ಅಮ್ಮನವರ ಅನುಗ್ರಹ. ಮತ್ತೆ ಹಿಮಾಲಯಕ್ಕೆ ಹೋದರು. ಎಲ್ಲರೂ ಕೂಡ ಹೋ ಅಂಥೇಳಿ ಆ ತಾಯಿಯನ್ನ ಜೋರಾಗಿ ಸ್ತೋತ್ರ ಗುರುಗಳೇ, ದೇವಿ ಮಹಾತ್ಮೆಯ ಕುರಿತಾಗಿ ತಾವು ತಿಳಿಸ್ಕೊಡ್ತಾ ಇದ್ರಿ. ಅಲ್ಲಿ ಮಹಿಷಾಸುರನ ಮರ್ದನವಾಯಿತು, ಸ್ವಲ್ಪ ಆರಾಮಾಗಿದ್ದವ್ರಿಗೆ ಮತ್ತೆ ಉಪಟಳ ಪ್ರಾರಂಭವಾಗತ್ತೆ, ಶುಂಭ ನಿಶುಂಭರು ಬರ್ತಾರೆ. ಹೌದು, ಇದು ನಮಗೂ ಸಹ ಸಂಬಂಧಪಟ್ಟಿದ್ದು. ಬ್ರಹ್ಮಾಂಡದಲ್ಲಿ ಹೊರವೃತ್ತದಲ್ಲಿ ಬರ್ತಕ್ಕಂತಹ ಒಂದು ಕಥೆ ಇದು. ಪಿಂಡಾಂಡ ಶರೀರದಲ್ಲಿ ನಮಗೆ ಒಳಗೆ ಬರ್ತಕ್ಕಂಥ ಕಥೆ. ಮಧುಕೈಟವರ ಬಗ್ಗೆ ಹೇಳಿದ್ದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಮದ, ಮಾತ್ಸರ್ಯ ಇತ್ಯಾದಿಗಳೆಲ್ಲ ಹೇಳಿ. ಕಾಮ, ಕ್ರೋಧ, ಅವಿವೇಕ, ಅಹಂಕಾರಗಳ ನಾಶವಾಯಿತು ಮಹಿಷಾಸುರದ ರೂಪದಿಂದ. ಎಲ್ಲವೂ ಆಗಿ ಮನುಷ್ಯನಿಗೆ ಸ್ವಲ್ಪ ತಾನೇನು, ತಾನು ಹೇಗಿರಬೇಕು ಎಲ್ಲದೂ ಅರಿವಾಯ್ತಂತೆ. ಆ ನಂತರದಲ್ಲಿ ಸ್ವಲ್ಪ ಕಾಲ ಆದ ಕೂಡಲೇ ಪುನಃ ಮತ್ತೆ ಅವನಿಗೆ ಬಂದಿದ್ದು ಮದ, ಮಾತ್ಸರ್ಯ. ಆ ಮದ ಮಾತ್ಸರ್ಯವೇ ಶುಂಭ ನಿಶುಂಭರು. ಅವರನ್ನ ಸಂಹಾರ ಮಾಡಬೇಕು. ಆ ಶುಂಭ ನಿಶುಂಭರ ಪರಿಣಾಮ ಏನಾಗಿದೆ ಅಂತಂದ್ರೆ ಪುನಃ ದೇವತೆಗಳಿಗೆ ಸಮಸ್ಯೆ ಬಂತಂತೆ. ಸಮಸ್ಯೆ ಬಂದಾಗ ಅಂದ್ರೆ ದೇವತೆಗಳು ಅಂದ್ರೆ ನಮ್ಮ ಒಳಗಡೆ ಇರತಕ್ಕಂಥ ಸದ್ಗುಣಗಳು ಅಂತ ನಾವು ತಗೋಬೇಕು. ನಮ್ಮ ಒಳಗಡೆ ಒಳ್ಳೆ ಗುಣ ಇಲ್ವಾ? ಯಾವುದಾದ್ರೂ ಒಂದು ರಸ್ತೆ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಾಯಿ ತುಂಬಾ ಪೆಟ್ಟು ಮಾಡ್ಕೊಂಡು ರಸ್ತೆ ಮೇಲಿದೆ, ಅದನ್ನ ನೋಡಿ ಯಾರಾದ್ರೂ ಖುಷಿ ಪಟ್ಕೊಂಡು ಬರ್ತೇವಾ? ಸಾಧ್ಯವೇ ಇಲ್ಲ. ಒಂದು ಪುಟ್ಟಾಣಿ, ಒಂದು ಬೆಕ್ಕಿನ ಮರಿಯೋ ನಾಯಿಯ ಮರಿಯೋ ರಸ್ತೆ ಮೇಲೆ ಹೋಗ್ತಾ ಇದೆ, ನಾವು ಗಾಡಿಯಲ್ಲಿ ಹೋಗ್ತಾ ಇದೀವಿ, ಅದ್ರ ಮೇಲೆ ಹಚ್ಕೊಂಡು ಹೋಗ್ತೇವಾ? ನಾವು ಹಚ್ಕೊಂಡು ಹೋಗೋದಿಲ್ಲ ನಾವು. ಯಾಕೆಂದ್ರೆ ನಮ್ಮ ಅಂತಃಕರಣದಲ್ಲಿ ವಾತ್ಸಲ್ಯ ಇದೆ, ನಮ್ಮ ಅಂತಃಕರಣದಲ್ಲಿ ಪ್ರೀತಿ ಇದೆ, ಅಭಿಮಾನ ಇದೆ, ಗೌರವ ಇದೆ, ಭಾವನೆ ಇದೆ, ನಾಚಿಕೆ ಇದೆ, ಶ್ರದ್ಧೆ ಇದೆ, ಇದೆಲ್ಲದೂ ಇದೆ. ಇದು ಎಲ್ಲವನ್ನೂ ಕೂಡ ಸ್ಮ್ಯಾಶ್ ಸರ್ವನಾಶ ಮಾಡ್ತಕ್ಕಂಥ ಎರಡು ಸ್ವಭಾವ ಕೂಡ ನಮ್ಮೊಳಗೇ ಇದೆ. ಅದನ್ನು ಒಂದನ್ನು ಮದ ಅಂತ ನೋಡೋದೇನು, ಯಾರು ನಡಿಯ ಅಕ್ಕ ಹಚ್ಚ ಏನಾಗುತ್ತೆ ನೋಡೋಣ, ಇದು ಮದ. ಮತ್ತೊಂದು ಮಾತ್ಸರ್ಯ. ಯಾರ್ದೋ ಒಬ್ರು ಕಾಂಪೌಂಡ್ ಒಳಗಡೆ ಒಂದು ಹೂ ಬೆಳೆದಿದೆ, ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಹೂವು ಒಂದು ಎರಡೂ ಥರದಲ್ಲೂ ತಗೊಳ್ಳಿ. ಕೇವಲ ಹೂವು ಅಂದ್ರೆ ಗಿಡದೊಳಗಿರೋ ಹೂವು ಅಷ್ಟನ್ನೇ ತಗೋಬೇಡಿ. ಆ ಮನೆ ಒಳಗಿರ್ತಕ್ಕಂಥ ಒಂದು ಹೆಣ್ಣು ಮಗಳನ್ನು ತಗೊಳ್ಳಿ, ಅದು ಹೂವಿನಾಗೆ ಸುಂದರವಾಗಿದೆ, ಬಹಳ ಲಕ್ಷಣವಾಗಿದೆ. ಆಹಾ ಎಷ್ಟು ಚೆನ್ನಾಗಿದೆ ಇದು, ಅವ್ರ ಮನೆ ಕಾಂಪೌಂಡಲ್ಲಿ ಇದೆಯಲ್ಲ, ಹೋಗಿ ಕೈ ಹಾಕ್ಬಿಟ್ಟು ಕಿತ್ತು ಬಿಡೋದು. ಕಿತ್ತು ಬಂದು ಧಾರಣೆ ಮಾಡೋ ಹೂವಿಗೊಂದು ಗೌರವವನ್ನ, ಒಂದು ಸ್ಥಾನಮಾನವನ್ನ ಹೇಳ್ತಾರಲ್ಲ, ಗುಡಿ ಸೇರದ ಮುಡಿ ಏರದ ಕಡೆಗಾಣಿಸೋ ಹೂವಲ್ಲ ಅಂತ ಒಂದು ಹಾಡಿದೆಯಲ್ಲ ನಮ್ಮ ಕನ್ನಡದಲ್ಲಿ. ಹಾಗೆ ಒಂದು ಭಗವಂತನ ಪಾದಕ್ಕೆ ಸೇರಿದ್ರೆ ಅಥವಾ ಒಂದು ಮುತ್ತೈದೆಯ ನೆತ್ತಿಯನ್ನು ಹತ್ತಿದ್ರೆ ಆಗ ಹೂವಿಗೆ ಒಂದು ಶ್ರೇಷ್ಠತೆ ಅಲ್ವ? ಅದಿಲ್ಲ. ತಗೊಂಡ, ಕಿತ್ತ, ಮೂಸ್ದ, ತಿಕ್ಕದ, ಬಿಸಾಕದ. ಇದು ಮದ ಮಾತ್ಸರ್ಯದಿಂದ ಬರ್ತಕ್ಕಂಥ ಮನುಷ್ಯನ ನಡವಳಿಕೆ. ಇದರ ಸಂಹಾರ ಆಗಲೇಬೇಕಾಗಿದೆ. ಹಾಗಾಗಿ ಸದ್ಗುಣಗಳೆಲ್ಲವೂ ಹೋಗಿ, ಇಂದ್ರಾದಿ ಎಲ್ಲವೂ ಹೋಗಿ, ಹಿಮವತ್ಪರ್ವತ, ಇದು ಹಿಮವತ್ಪರ್ವತ, ಇಲ್ಲಿ ಹೋಗಿ ಸ್ತೋತ್ರ ಮಾಡ್ತಾರೆ ಅವಳನ್ನ. ನಾವೆಲ್ಲರೂ ಅನೇಕ ಸಂದರ್ಭದಲ್ಲಿ ಕೇಳಿರ್ತೀವಿ ಶ್ಲೋಕಗಳನ್ನ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಸ್ಮದಾಂ ಅಂತ ಆರಂಭ ಆಗಿ ಒಟ್ಟು 23 ಶ್ಲೋಕಗಳದು. ಯಾದೇವಿ ಸರ್ವಭೂತೇಷು ವಿಷ್ಣುಮಾಯೇತ್ ಶಬ್ದಿತ ಅಂತ ಆರಂಭ ಆಗುತ್ತೆ. ನೀವು ಸುಮಾರು ಸರಿ ಹೇಳ್ತೀರಲ್ಲ, ನಮಸ್ತಸ್ಯೈ 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 ನಮೋ ನಮಃ. ಅಂದ್ರೆ 3 ಕಾಲಗಳಲ್ಲಿ, 3 ಲೋಕಗಳಲ್ಲಿ, 3 ಅವಸ್ಥೆಗಳಲ್ಲಿ, 3 ಗುಣಗಳಲ್ಲಿ, 3 ಮೂರ್ತಿಗಳಲ್ಲಿ, 3 ಶಕ್ತಿಗಳಲ್ಲಿ ಸರ್ವತ್ರ ವ್ಯಾಪ್ತಿಯಾಗಿರ್ತಕ್ಕಂಥವಳು ನೀನು ಅಂಥೇಳಿ ಸ್ತೋತ್ರ ಮಾಡಿದಾಗ ಪ್ರತ್ಯಕ್ಷ ಆಗಿ ಕೇಳ್ತಾಳೆ ದೇವತೆಗಳಲ್ಲಿ. ಮತ್ತೇನು ಬಂತಪ್ಪ ನಿಮ್ಗೆ ಸಮಸ್ಯೆ? ಮತ್ತೇನ್ರಯ್ಯ ನಿಮ್ಮ ತೊಂದರೆ? ಅಮ್ಮ ನಿನಗೆ ಗೊತ್ತಿಲ್ಲದೆ ಇರೋದೇನು, ಶುಂಭ ನಿಶುಂಭರ ಕಾಟ ತಡೆಯೋಕ್ಕಾಗ್ತಿಲ್ಲಮ್ಮ. ಹೌದಾ? ಆಯ್ತು, ಸಂಹಾರ ಮಾಡ್ತೀನಿ, ಯೋಚನೆ ಮಾಡಬೇಡಿ ಅಂಥೇಳಿ ನಿತ್ಯ ಷೋಡಶಿಕಾರೂಪ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. 16 ವಯಸ್ಸಿನ ತರುಣಿಯಾಗಿ ಬಂಗಾರದ ಬೆಟ್ಟವನ್ನು ನಿರ್ಮಾಣ ಮಾಡಿ, ಆ ಬೆಟ್ಟದ ಮೇಲೆ ಬಂಗಾರದ ಸರಪಳಿಗಳು, ಬಂಗಾರದ ಕಂಬಗಳನ್ನು ಹಾಕಿ, ಬಂಗಾರದ ತೊಟ್ಟಿಲಲ್ಲಿ ಆನಂದವಾಗಿ ಪೌಡಿಸ್ಕೊಂಡು ಉಯ್ಯಾಲೆ ಆಡ್ತಾ ಇದ್ಲಂತೆ. ಅದು ಕಾಡು ಬೆಟ್ಟ, ಬಂಗಾರದ್ದು. ಅಲ್ಲಿ ಬೇಟೆಗಾಗಿ ಬಂದವರು ಚಂಡಮುಂಡರು, ಬೇಟೆ ಆಡ್ಲಿಕ್ಕಾಗಿ ಪ್ರಾಣಿಗಳನ್ನ ಬೇಟೆ ಆಡಿ ತಿನ್ಲಿಕ್ಕಾಗಿ ಬಂದವರು
ಋಷಿ ಮುನಿಗಳನ್ನು ತಿನ್ನೋದು ಅವ್ರ ಉದ್ದೇಶ. ಅಂದ್ರೆ ಚಂಡಮುಂಡರು ರಾಕ್ಷಸರು, ಈ ಶುಂಭರ ಸೇನಾಪತಿಗಳು ಅವರು ಬಂದು ನೋಡಿದವ್ರಿಗೆ ಅನ್ನಿಸ್ತು, ಅಬ್ಬಬ್ಬಬ್ಬಬ್ಬ ಏನು ಸುಂದರಿ ಇವಳು, ಪ್ರಪಂಚದಲ್ಲಿ ಇಂಥ ಸುಂದರಿ ನಾವು ನೋಡಿಲ್ಲಪ್ಪ ಅಂದ್ರು. ಸೀದಾ ಓಡೋಗಿ ಶುಂಭರಿಗೆ ಹೇಳ್ತಾರೆ, ಹಿಂಗೆ ನೋಡಿದ್ವಿ ಒಬ್ಳು ಹೆಣ್ಣನ್ನ, ಆಹಾ ಏನು ಚಂದಿದ್ದಾಳೆ ಪ್ರಭು, ನಿಮ್ಮ ಹೆಂಡತಿ ಆಗ್ಲಿಕ್ಕೆ ಯೋಗ್ಯವಾದವಳು ಅವಳು. ಈ ಪ್ರಪಂಚದಲ್ಲಿ ಯಾವ್ಯಾವ್ದು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಅಂತ ಉಂಟು ಅದೆಲ್ಲ ನಿಮ್ಮ ಹತ್ರ ಇದೆ. ಆನೆಯಲ್ಲಿ ಉತ್ಕೃಷ್ಟ ಐರಾವತ ನಿಮ್ಮ ಹತ್ರ ಇದೆ, ಕುದುರೆಯಲ್ಲಿ ಉತ್ಕೃಷ್ಟ ಉಚ್ಚೈಶ್ರವಸ್ತು ಕುದುರೆ ಅದು ನಿಮ್ಮ ಹತ್ರ ಇದೆ, ಮಣಿಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಕೌಸ್ತುಭ ಮಣಿಗೆ ಸಮಾನವಾಗಿರ್ತಕ್ಕಂಥ ಮಣಿಗಳು ಎಲ್ಲ ನಿಮ್ಮ ಹತ್ರ ಇದೆ. ಯಾಕೆ ಸುಮ್ಮನೆ ಆ ಹೆಣ್ಣನ್ನು ಬಿಟ್ಬಿಟ್ರಲ್ಲ ನೀವು? ಓ ಹೌದಲ್ವಾ, ಆ ಹೆಣ್ಣು ಕರ್ಕೊಂಬರೋದಕ್ಕೆ ಹೇಳಿ ಹೋಗು ಅಂತ ಹೇಳಿ ಆ ಶುಂಭ ಏನು ಮಾಡ್ತಾನೆ, ಒಬ್ಬ ಸುಗ್ರೀವ ಅನ್ನುವಂಥ ಸೇನಾಪತಿಯನ್ನು ಕಳಿಸ್ತಾನೆ. ಕಳಿಸಿದಾಗ ಅವನು ಬಂದು ದೇವಿಯಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಖಂಡಿತ ಗುರುಗಳೇ. ಈಗ ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಮೊದಲಿಗೆ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ಒಂದು ಫಲವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಕಾರಣ ಏನು ಅಂತಂದರೆ, ನಿಮ್ಮ ರಾಶಿಗೆ ಪಂಚಮ ಭಾವದಲ್ಲಿರ್ತಕ್ಕಂತಹ ಚಂದ್ರನ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಫಲ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಸಿಂಹರಾಶಿಯವರಿಗೆ 2ನೇ ರಾಶಿಯಲ್ಲಿ ಬುಧಾದಿತ್ಯ ಯೋಗ, 3ನೇ ರಾಶಿಯಲ್ಲಿ ಕುಜ, 11ರಲ್ಲಿ ಗುರು, 5ರಲ್ಲಿ ಚಂದ್ರ, ಎಷ್ಟು ರಾಶಿಯಲ್ಲಿಯೇ ಶುಕ್ರ. ಅದ್ಭುತವಾದಂಥ ಒಂದು ಯೋಗ ಇವತ್ತು ನಿನ್ನೆಯಿಂದಲೇ ಆರಂಭವಾಗಿದೆ. ಇವತ್ತಂತೂ ಇನ್ನಷ್ಟು ಅದು ಬಹಳ ಮೇಲ್ಮಟ್ಟಕ್ಕೆ ಹೋಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಫಲ. ಬಟ್ ಇಲ್ಲಿ ಒಂದು ಪ್ರಯತ್ನ ಅಂತಕ್ಕಂಥದ್ದು ನಿಮಗೆ ಬೇಕು. ಯಾಕೆಂದರೆ ಪಂಚಮದಲ್ಲಿ ಚಂದ್ರ ಬಂದಾಗ ಪುಣ್ಯ ಸಂಚಯನದ ಪ್ರಯತ್ನವನ್ನು ಮಾಡಬೇಕು, ಅಥವಾ ಪುಣ್ಯ ಸಂಗ್ರಹ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುತ್ತೆ. ಪ್ರಯತ್ನವಿಲ್ಲದೆ ಯಾವ ಫಲವೂ ಸಿಗೋದಿಲ್ವಲ್ಲ. ಹಾಗಾಗಿ ಆ ಒಂದು ಪ್ರಯತ್ನ ಅಂತಕ್ಕಂಥದ್ದು ನಿಮ್ಮದು ಚೆನ್ನಾಗಿದ್ದಷ್ಟು ನಿಮಗೆ ಉತ್ಕೃಷ್ಟವಾದಂಥ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಏನು ಮಾಡಬೇಕು? ಇವತ್ತು ಸಿದ್ಧಿದಾತ್ರಿ ರೂಪದ ಆರಾಧನೆಯನ್ನು ಮಾಡಬೇಕು. ಶುಭವಾಗಲಿ. ಮುಂದೆಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಯಾಕೆಂದರೆ 4ನೇ ಕೇಂದ್ರ ಸ್ಥಾನಕ್ಕೆ ಬಂದಿರತಕ್ಕಂತಹ ಚಂದ್ರ ನಿಮ್ಮ ರಾಶಿಯಲ್ಲಿಯೇ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಬುಧ ಉಚ್ಚನಾಗಿ ಪರಮ ಮಿತ್ರನಾಗಿರ್ತಕ್ಕಂತಹ ಸೂರ್ಯನನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದಾನೆ. ಅನೇಕರು ಹೇಳ್ಬೋದು ಸೂರ್ಯ ಜೊತೆಯಲ್ಲಿದ್ದರೆ ಅಸ್ತದೋಷ ಬರುತ್ತೆ. ಬುಧನಿಗೆ ಅಸ್ತದೋಷ ಇಲ್ಲ. ಜ್ಯೋತಿಷ್ಶಾಸ್ತ್ರ ಪ್ರಕಾರ ಬುಧ ಗ್ರಹಕ್ಕೆ ಅಸ್ತದೋಷವೇ ಇಲ್ಲ. ಕಾರಣ ಏನು ಅಂತಂದರೆ, ಸದಾಕಾಲ ರವಿಯ ಹಿಂದೆ ಅಥವಾ ಮುಂದೆ ಜೊತೆಯಲ್ಲೇ ಇರೋದು. ರವಿ ಯಾವ ರಾಶಿಯಲ್ಲಿದ್ದಾನೆ ಅಲ್ಲಿಂದ ಬುಧ ಅನೇಕ ರಾಶಿಗಳ ಅಂತರದಲ್ಲಿ ಬಂದ ಅಂತೇಳಿ ಅದರ ರಾಶಿ ಕುಂಡಲಿಯಲ್ಲಿ ಬಹಳ ವಿಚಿತ್ರ ಏನು ಅಂತಂದರೆ, ಜಾತಕ ತಪ್ಪಿದೆ ಅಂತ ಯಾರು ಬೇಕಾದರೂ ಹೇಳ್ಬಿಡ್ತಾರೆ. ಯಾಕೆಂದರೆ ರವಿಯ ಹಿಂದಿನ ರಾಶಿಯಲ್ಲಿರ್ತಾನೆ, ಇಲ್ಲ ರವಿಯ ಜೊತೆಯಲ್ಲಿರ್ತಾನೆ, ಇಲ್ಲ ರವಿಯ ಮುಂದಿನ ರಾಶಿಯಲ್ಲಿರ್ತಾನೆ. ವಕ್ರ ರುಜು ಸ್ಥಿತಿಗತಿಗಳ ಆಧಾರದ ಮೇಲೆ ವ್ಯತ್ಯಾಸ ಆಗ್ತಕ್ಕಂಥದ್ದು. ಹಾಗಾಗಿ ಅಸ್ತದೋಷ ಅಂತಕ್ಕಂಥದ್ದು ಬುಧನಿಗೆ ಇಲ್ಲ. ಜೊತೆಯಲ್ಲಿ ರಾಶಿಯಲ್ಲಿ ಧನಸ್ಥಾನದಲ್ಲಿಯೇ ಕುಜ ತೃತೀಯಾಧಿಪತಿ. ಭೂಮಿ ವ್ಯವಹಾರದಲ್ಲಿ, ಅಣ್ಣ ತಮ್ಮಂದಿರ ಪಾರ್ಟ್ನರ್ಶಿಪ್ನಲ್ಲಿ ಮಾಡ್ತಕ್ಕಂಥ ವ್ಯಾಪಾರಗಳಲ್ಲಿ ಎಲ್ಲ ಉತ್ಕೃಷ್ಟವಾದ ಲಾಭವನ್ನು ನೋಡ್ಬೋದು, ಉತ್ತಮವಾದಂಥ ಲಾಭವನ್ನು ನೋಡ್ಬೋದು. ವ್ಯಾಪಾರದಲ್ಲಿ ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು 7ನೇ ರಾಶಿಯಲ್ಲಿ ಶನಿ ಇರೋದಾದ್ದರಿಂದ. ಆದರೆ ಕರ್ಮಕೇಂದ್ರದಲ್ಲಿರ್ತಕ್ಕಂತಹ ಗುರು ಏನಿದ್ದಾನೆ ಅವನು ನಿಮಗೆ ಧನಸ್ಥಾನಕ್ಕೂ ದೃಷ್ಟಿ ಕೊಡ್ತಾನೆ, ಸುಖಸ್ಥಾನಕ್ಕೂ ದೃಷ್ಟಿ ಕೊಡ್ತಾನೆ, ಜೊತೆಯಲ್ಲಿ 6ನೇ ಮನೆಗೂ ದೃಷ್ಟಿ ಕೊಡ್ತಾನೆ. ಒಳ್ಳೆಯ ಒಂದು ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ದೇವಿ ಸ್ವರೂಪದ ಆರಾಧನೆ ಜೊತೆಯಲ್ಲಿ ಇವತ್ತು ಮಹಾವಿಷ್ಣುವಿನ ಆರಾಧನೆ ಬೇಕು. ಹಾಗಾಗಿ ಏನು ಮಾಡಿ, ಲಕ್ಷ್ಮೀನಾರಾಯಣರನ್ನು ಒಟ್ಟಾಗಿ ಆರಾಧನೆ ಮಾಡಿಕೊಡಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ನಿಮ್ಮ ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂತಹ ಚಂದ್ರ 3ನೇ ಮನೆಯಲ್ಲಿ ಬಂದು ಕಾರಕನಾಗಿರ್ತಕ್ಕಂತಹ ಶನಿಯ ದೃಷ್ಟಿಯನ್ನು ಹೊಂದೋದ್ರ ಜೊತೆಯಲ್ಲಿ ಆ ಒಂದು ರಾಶ್ಯಾಧಿಪತಿಯಾದ ಗುರುವಿನ ದೃಷ್ಟಿಯನ್ನು ಹೊಂದಿರತಕ್ಕಂಥದ್ದು ಒಳ್ಳೆಯ ಒಂದು ಫಲ ಇದು. ಯಾಕೆಂದರೆ ಪ್ರಯತ್ನಪೂರ್ವಕವಾಗಿ ಸಂಪಾದನೆ ಮಾಡ್ತಾ ಇರ್ತಕ್ಕಂಥವ್ರು, ಉದ್ಯೋಗದಲ್ಲಿರ್ತಕ್ಕಂಥವ್ರು, ವ್ಯಾಪಾರಸ್ಥರು. ಯಾಕೆಂದರೆ ಸಪ್ತಮಾಧಿಪತಿಯಾದ ಮಂಗಳನು ರಾಶಿಯಲ್ಲೇ ಇದ್ದಾನೆ, ಗುರುವಿನ ದೃಷ್ಟಿಯನ್ನು ಹೊಂದ್ತಾನೆ ಭಾಗ್ಯದಿಂದ. ಹಾಗಾಗಿ ಒಟ್ಟಾರೆಯಾಗಿ ನೋಡಿದಾಗ ಭಾಗ್ಯೋದಯವಾಗ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಲ. ಹಾಗಾಗಿ ಇವತ್ತಿನ ದಿನವನ್ನು ಆನಂದದಿಂದ ಎಣಿಸ್ಬೋದು. ಇದರ ಜೊತೆಯಲ್ಲಿ ಪಂಚಮದ ರಾಹುದೋಷ ನಿವೃತ್ತಿಯನ್ನು ಮಾತ್ರ ಮಾಡಿಕೊಳ್ಬೇಕಾಗತ್ತೆ. ಅವನಿಗೆ ಗುರು ದೃಷ್ಟಿ ಇರೋದರಿಂದ ಅಷ್ಟೇನು ದೊಡ್ಡ ದೋಷಕಾರಿ ಏನಲ್ಲ. ತ್ರಿಕೋಣದಲ್ಲಿ ಬರೋದರಿಂದ ಸ್ವಲ್ಪ
ಸರ್ಪ ಸಂಬಂಧ ಸಮಸ್ಯೆಯನ್ನು ಕೊಡ್ತಾನೆ. ಚರ್ಮ ರೋಗಗಳಲ್ಲಿ ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳನ್ನು ಕೂಡ ಕೆಲವರಿಗೆ ಕೊಡಬಹುದು. ಯೂರಿನಲ್ ಟ್ರ್ಯಾಕ್ ಇನ್ಫೆಕ್ಷನ್ ಇತ್ಯಾದಿಗಳನ್ನು ಕೂಡ ಊಹಿಸಬಹುದಾಗಿರುತ್ತೆ. ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ. ಲಲಿತಾ ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡಿಕೊಳ್ಳಿ. ಓದಲಿಕ್ಕೆ ನಿಮಗೆ ಸಾಧ್ಯವಿದ್ದರೆ ಲಲಿತಾ ಪಂಚರತ್ನವನ್ನು ಓದಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾದಂಥ ಕೆಲವು ಫಲಗಳನ್ನು ಹೊಂದುವಂಥ ಅವಕಾಶ. ಕಾರಣ ಏನು ಅಂದರೆ ಧನಭಾವಕ್ಕೆ ಭಾಗ್ಯಾಧಿಪತಿ ಬಂದಿದ್ದಾನೆ. ಭಾಗ್ಯೋದಯವನ್ನು ಮಾಡ್ತಕ್ಕಂಥದ್ದು. ಧನಾಧಿಪತಿಯ ದೃಷ್ಟಿ, ಪಂಚಮಾಧಿಪತಿಯ ದೃಷ್ಟಿ ಬಹಳ ವಿಶೇಷ. ಏನಪ್ಪ ಅಂತಂದರೆ ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ಏನು ಪ್ರಯತ್ನ ಅಂದರೆ ಸತ್ಪ್ರಯತ್ನಗಳು, ಶುಭಕರವಾಗಿರತಕ್ಕಂಥ ಕಾರ್ಯಗಳು, ಒಳ್ಳೆಯ ಚಿಂತನೆಗಳು, ಕರ್ಮಗಳ ಆಚರಣೆ, ಆರಾಧನೆ, ದೇವತಾ ಅನುಗ್ರಹಕ್ಕಾಗಿ ಮಾಡ್ತಕ್ಕಂಥದ್ದು. ಸಿದ್ಧಿದಾತ್ರಿ ಸ್ವರೂಪದ ಆರಾಧನೆ ಬಹಳ ವಿಶೇಷ. ಕಾರಣ ಚಂದ್ರ ಇರ್ತಕ್ಕಂಥ ಸ್ಥಿತಿ ಆಗಿದೆ. ನಿಮಗೆ ಭಾಗ್ಯಾಧಿಪತಿ ಕೂಡ ಹೌದು ವೃಶ್ಚಿಕಕ್ಕೆ. ಹಾಗಾಗಿ ಸಿದ್ಧಿದಾತ್ರಿ ಸ್ವರೂಪದ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಗುರುಗಳು ದೇವಿ ಮಹಾತ್ಮೆಯ ಕುರಿತಾಗ ಅದ್ಭುತವಾಗಿ ವರ್ಣಿಸ್ತಾ ಇದ್ರು. ತಾವು ಹೇಳ್ತಾ ಇದ್ರಿ ಆಕೆ ಬೇಕಂತಲೇ ಹಾಗೆ ಪವಡಿಸಿರ್ತಾಳೆ, ಅವ್ರು ಬಂದು ನೋಡಿ ಅವರಿಗೆ ನಾಟಕ. ಅದು ಬೆಂಕಿಯ ಸ್ವಭಾವ ಏನು, ಧಗಧಗ ಉರಿಯೋದು ಯಾಕೆ ಅಂದ್ರೆ ಪತಂಗಗಳು ಬಂದು ಬೀಳಲಿ ಅಂತ. ಸುಗ್ರೀವ ಬರ್ತಾನೆ. ನಂತರ ಅವನು ದೂತನನ್ನು ಕಳಿಸಿರ್ತಾನೆ. ಶುಂಭ ಅವನೊಬ್ಬ ದೂತ. ಅವನು ಬಂದವನು ಏನು ಮಾಡಬೇಕು, ಮೊದಲು ಬಂದು ಪ್ರಾಮಾಣಿಕವಾಗಿ ನಮಸ್ಕಾರ ಮಾಡ್ತಾನವನು. ಅಮ್ಮ, ತಾಯಿ, ನಾನು ನಿನ್ನನ್ನು ನೋಡ್ಲಿಕ್ಕಾಗಿ ಬಂದಿದ್ದೇನೆ, ನಿನ್ನ ಹತ್ರ ಮಾತಾಡ್ಲಿಕ್ಕಾಗಿ ಬಂದಿದ್ದೇನೆ. ಶುಂಭರು ನನ್ನನ್ನು ಕಳಿಸಿದ್ದಾರೆ. ಪ್ರಚಂಡರು ಅವರು ದೇವತೆಗಳನ್ನೇ ಓಡಿಸ್ಬಿಟ್ಟಿದ್ದಾರೆ ಸ್ವರ್ಗದಿಂದ. ಇವತ್ತು ಅವರ ಅಧಿಪತ್ಯದಲ್ಲೇ ಇದೆ ಸ್ವರ್ಗ ಅಂತಕ್ಕಂಥದ್ದು. ನೀನು ಪ್ರಪಂಚದಲ್ಲೇ ಅತ್ಯಂತ ಸುಂದರಿ. ನೀನು ಸ್ತ್ರೀ ರತ್ನಮತಿ ಚಾರವಂಗಿ ದ್ಯೋತಿಯಂತಿ ದಿಶಸ್ಥುಷ. ಅಂದರೆ ಇಡೀ 3 ಲೋಕಗಳನ್ನು ನಿನ್ನ ಪ್ರಭಾವದಿಂದ, ನಿನ್ನ ಪ್ರಭೆಯಿಂದ, ನಿನ್ನ ಪ್ರಕಾಶದಿಂದ ತುಂಬಿಸ್ಬಿಟ್ಟಿದ್ದೀಯಮ್ಮ. ಅಷ್ಟು ಸುಂದರಿಯೂ ಹೌದು, ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಗುಣಲಕ್ಷಣಗಳು ನಿನ್ನಲ್ಲಿ ಕಾಣುತ್ತೆ. ಹಾಗಾಗಿ ನೀನು ತ್ರೈಲೋಕ್ಯವನ್ನೇ ಗೆದ್ದಿರ್ತಕ್ಕಂಥ ಶುಂಭನನ್ನಾಗಲಿ ಅಥವಾ ಅವನ ತಮ್ಮನಾಗಿರ್ತಕ್ಕಂಥ ನಿಶುಂಭನನ್ನಾಗಲಿ ಮದುವೆ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಯೋಚನೆ ಮಾಡು ಅಂತಾನೆ. ಅವಳು ನಗ್ತಾಳೆ ಒಳಗಡೆಗೆ. ಪೆದ್ರ ಬಿದ್ರಾದನು ಹಳ್ಳಕ್ಕೆ, ಇದೇ ನಿಮ್ಗೆ ಆಟ ಆಡಿಸ್ತೀನಿ ಅಂತೇಳಿ ಒಳಗಡೆಗೆ ಅಂದ್ಕೋತಾಳೆ. ಅಂದ್ಕೊಂಡೇನು ಹೇಳ್ತಾಳೆ, ಹೌದಪ್ಪ ನೀ ಹೇಳ್ತಿರೋದೆಲ್ಲ ನಿಜ. ಅದೇನು ಮಾಡ್ತಾಳು, ನಾವೊಂದು ಸಣ್ಣ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ತಾಯಿ ಅಂತಂದರೆ, ಮಿಸ್ಟೇಕನ್ನು ಇಂಗ್ಲೀಷಲ್ಲಿ ಬಂದಿರಲ್ಲ, ನಾನು ಸ್ವಲ್ಪ ಇದರಲ್ಲಿ ಇರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಸಣ್ಣ ಅಚಾತುರ್ಯ ಆಗ್ಬಿಟ್ಟಿದ್ದಾನೆ ನನ್ನಿಂದ. ಏನು ಅಚಾತುರ್ಯಮ್ಮ? ಅದೆಲ್ಲ ಏನು ನಮ್ಮ ಶುಂಭ ನಿಶುಂಭರ ಎದುರುಗಡೆ ನೀ ಅದನ್ನೆಲ್ಲ ಯೋಚನೆ ಮಾಡಬೇಡ. ಹಾಗಲ್ಲ ಕಣ್ರಯ್ಯ, ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಒಂದು ಏನು ಅಂದರೆ, ನಾನು ಚಿಕ್ಕವಳಾಗಿದ್ದಾಗ ತಿಳುವಳಿಕೆ ಇರಲಿಲ್ಲ, ಸಣ್ಣದು, ಇನ್ನು ಮುಗ್ದೆ ಅಲ್ಲ, ಏನು ಗೊತ್ತಿರಲಿಲ್ಲಲ್ಲ. ಆ ಟೈಮಲ್ಲಿ ಒಂದು ಶಪಥ ಮಾಡಿಬಿಟ್ಟಿದ್ದೀನಿ ನಾನು. ಏನು ಶಪಥಮ್ಮ? ಯುದ್ಧದಲ್ಲಿ ನನ್ನನ್ನು ಸೋಲಿಸೋವನ್ನೇ ನಾನು ಮದುವೆ ಮಾಡ್ಕೊಳ್ಳೋದು. ಇದೇ ನನ್ನ ಒಳಗೇನು ಶಪಥ. ಒಳಗಡೆ ನಗ್ತಾಳು ಅವಳು. ಗಂಭೀರ ಅಂತಸ್ಮಿತ ಜಗು. ಒಳಗಡೆ ನಕ್ಕಳಂತೆ. ಅಂತರ್ಮನಸ್ಸಿನಲ್ಲಿ ನಕ್ಕು ಹೇಳ್ತಾಳೆ ಸುಗ್ರೀವಂಗೆ, ಯೋಮಾಂಜೇತಿ ಸಂಗ್ರಾಮೇ ಯೋಮೇ ದರ್ಪಂ ವ್ಯಪೋಹತಿ ಯೋಮೇ ಪ್ರತಿಬಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ನನ್ನ ಗಂಡ ಯಾರಾಗಬೇಕಪ್ಪ ಅಂದರೆ, ಯೋಮಾಂಜೇತಿ ಸಂಗ್ರಾಮೇ, ಯುದ್ಧ ಮಾಡಿ ನನ್ನನ್ನು ಗೆಲ್ಲಬೇಕು. ಯೋಮೇ ದರ್ಪಂ ವ್ಯಪೋಹತಿ, ನನ್ನ ದರ್ಪವನ್ನು ಇಳಿಸಬೇಕು. ಯೋಮೇ ಪ್ರತಿಬಲ, ನನಗೆ ಸಮಾನವಾದಂಥ ಎದುರಾಳಿ ಆಗಿರಬೇಕು. ಅಂಥವನು ನನ್ನ ಗಂಡ ಆಗ್ತಾನೆ ಅಂತ ನಂದೊಂದು ಹರಕೆ ಸಂಕಲ್ಪನಪ್ಪ. ಹಾಗಾಗಿ ಇದಾಗದೆ ನಾನು ಒಪ್ಕೊಳ್ಳೋಕ್ಕಾಗಲ್ಲ. ಏನು ಮಾತಾಡ್ತಿದ್ಯಾ ತಾಯಿ ನೀನು? ಶುಂಭ ನಿಶುಂಭರ ಎದುರುಗಡೆ ಹೋಗೋದು ಅಂದ್ರೇನು? ಎಳೆ ಹುಡುಗಿ ನೀನಿನ್ನು 16 ಪ್ರಾಯ ನೀನು. ಈ ವಯಸ್ಸಿನ ನೀನಲ್ಲಿ ಹೋಗಿ ಹೋಗಿ ಶುಂಭ ನಿಶುಂಭರು, ಅಯ್ಯೋ ಏನು ಹೇಳೋದು, ಸೂರ್ಯಂಗೆ ಟಾರ್ಚಾ ಅನ್ನೋ ಅರ್ಥದಲ್ಲಿ ಮಾತಾಡ್ತಾನೆ ಅವನು. ನಾನು ಏನಯ್ಯ ಮಾಡಲಿ, ಶಪಥ ಮಾಡ್ಕೊಂಬಿಟ್ಟಿದ್ದೀನಿ ಕಣಯ್ಯ. ನನ್ನ ಶಪಥ ನಾನೇ ಮುರಿಯೋಕ್ಕಾಗತ್ತಾ? ಹೋಗು, ನೀನು ಹೋಗ್ಬಿಟ್ಟು ಅವ್ರ ಹತ್ರ ಹೇಳು, ನನ್ನ ಹತ್ರ ಏನು ಮಾಡೋಕ್ಕಾಗೋದಿಲ್ಲ, ಯುದ್ಧ ಮಾಡಿ ಗೆದ್ರೆ ಮಾತ್ರ ನನ್ನ ಮದುವೆ, ಬಂದು ಯುದ್ಧ ಮಾಡೋಕ್ಕೆ ಹೇಳು. ಸಿಟ್ಟು ಬಂದ್ಬಿಡುತ್ತೆ. ಅದನ್ನ ಕೇಳ್ತಾನೆ ಶುಂಭಂಗೆ ಭಯಂಕರ ಸಿಟ್ಟು ಬಂದ್ಬಿಡುತ್ತೆ. ಏನೋ 16 ವರ್ಷದ ಹುಡುಗಿ ನನ್ನ ಜೊತೆ ಯುದ್ಧ ಮಾಡ್ತಾಳಂತ, ನಾನು ಅವಳನ್ನ ಗೆದ್ರೆ ಮಾತ್ರ ನನ್ನ ಮದುವೆ ಮಾಡ್ಕೊತಾಳಂತ. ಮಾಡ್ತೀನಿ ತಡಿ ಅವಳಿಗೆ ಅಂತ ಹೇಳಿ ಒಬ್ಬ ಧೂಮ್ರಲೋಚನ ಅಂತಿರ್ತಾನೆ. ಅವನಿಗೆ ಹೇಳ್ತಾನೆ, ಹೋಗ್ಬಿಟ್ಟು ಅವಳಿಗೆ ವಿಷಯ ತಿಳಿಸು, ಬಂದು ಮರ್ಯಾದೆಯಿಂದ ಶುಂಭ ನಿಶುಂಭರನ್ನು ಮದುವೆ ಮಾಡ್ಕೊ.
ಮಾಡ್ಕೊಳ್ಳೋದಿಲ್ಲ ಹೇಳಿ. ಆದರೆ ನಿನ್ನ ಜುಟ್ಟಿ ಕೈ ಹಾಕಿ ನಿನ್ನ ಜಡೆಯನ್ನು ಹಿಡಿದು ಎಳೆದು ದರ ಎಳ್ಕೊಂಡು ಹೋಗಿ ನಿನ್ನ ತಗೊಂಡೋಗಿ ಶುಂಭನ ಕಾಲ ಹತ್ರ ಹಾಕ್ತೀನಿ ಹೇಳು, ಮತ್ತು ಅದೇ ಕೆಲಸ ಮಾಡು ನೀನು ಅಂತ. ಸರಿ ಬರ್ತಾನೆ ಧೂಮ್ರಲೋಚನ. ಬಂದು ನೋಡಿದ್ರೆ ಸಿಂಹದ ಕೂತ್ಬಿಟ್ಟಿದ್ದಾಳ ಅಂತೇಳಿ. ಆ ದೃಶ್ಯ ಬರುತ್ತೆ ಕಣ್ಣು ಮುಂದೆ, ಹೇಗಿದ್ದಿರಬಹುದು ಅಂತೇಳಿ. ಬಂಗಾರದ ವರ್ಣದ ಸಿಂಹ, ಅದ್ರ ಮೇಲೆ ಇವಳು ನಿಂತಿದ್ದಾಳೆ, ಭೂಮಿ ಆಕಾಶವನ್ನು ಒಂದು ಮಾಡಿಕೊಂಡು. ಎಂಥ ದೃಶ್ಯ, ಕಣ್ಣಲ್ಲಿ ನೀರು ಬರುತ್ತೆ ಸ್ಮರಣೆ ಮಾಡಿಕೊಂಡ್ರೆ. ಹೇಗೆ ದರ್ಶನ ಕೊಟ್ಟಿರ್ಬೋದು. ನಾವೀಗ ಬರೀ ಪುರಾಣದಲ್ಲಿ ಕಲ್ಪನೆಯಲ್ಲಿ ಓದ್ದಾಗಲೇ ಮೈ ಇಷ್ಟು ರೋಮಾಂಚನವಾಗುತ್ತೆ. ನಿಜವಾಗಿ ಆ ಧೂಮ್ರಲೋಚನ ಅವಳನ್ನು ದರ್ಶನ ಮಾಡಿದಾಗ ಹೀಗೆ ನೋಡಿರ್ಬೋದಲ್ಲ ಒಂದೊಂದು ಸರಿಯಾ, ಏನಿದು 16 ವರ್ಷದ ಹುಡುಗಿ ಅಂತಾರೆ, ಇವಳು ನೋಟು ಹಿಂಗಿದಾಳಲ್ಲ. ಆದರೂ ಧೈರ್ಯ ಮಾಡಿದಂತೆ ಅವನು. ಏಯ್ ನಚೇತ್ ಪ್ರೀತ್ಯಾದ್ಯ ಭವತಿ ಮದ್ಭರ್ತಾರ ಮುಪೈಷ್ಯತಿ ತಥೋ ಬಲಾನ್ಯಾಮ್ಯೇಷ ಕೇಶಾಕರ್ಣ ವಿಹ್ವಲಾಂ. ಒಳ್ಳೆ ಮಾತಿನಿಂದ ನನ್ನ ಹಿಂದೆ ಬಂದೆ, ನನ್ನ ರಾಜ ಶುಂಭನ್ ಮದುವೆ ಮಾಡಿಕೊಂಡೇ ನೀನು ಬಚಾವ್, ಇಲ್ಲ ಅಂದ್ರೆ ನೀನು ಜುಟ್ಟಿಡ್ದು ಎಳ್ಕೊಂಡು ಹೋಗ್ತೀನಿ ಅಂತ ಹಂಗೆ ಹೇಳ್ತಾನೆ ಧೂಮ್ರಲೋಚನ. ಹೌದೇನಪ್ಪ, ಎಷ್ಟಂದ್ರು ರಾಕ್ಷಸ ರಾಜನಿಂದ ಕಳಿಸಲ್ಪಟ್ಟವನು ಅಲ್ವೇ ನೀನು, ನಿನಗಷ್ಟ ಸಾಮರ್ಥ್ಯ ಇದೆಯಪ್ಪ. ಇಲ್ಲ ಹೇಳಕ್ಕಾಗಲ್ಲ, ಬಾ ಬಂದು ಎಳ್ಕೊಂಡು ಹೋಗು ಅಂತಾಳೆ. ಬಾ ಬಾ ಬಾ, ಒಂದು ಹೆಜ್ಜೆ ಮುಂದಿಡ್ತಾನೆ ಅಂತಾಳೆ ಅಷ್ಟೇ. ಅಲ್ಲೇ ಬೂದಿ, ಏನೂ ಇಲ್ಲ, ನಥಿಂಗ್. ಅಷ್ಟೇ ಅವಳು ಸೊಂಟದ ಮೇಲೆ ಕೈ ಇಟ್ಟು ಒಂದ್ಸರಿ ಹುಂಕರಿಸ್ತಾಳೆ ಕಣ್ಣು ಬಿಟ್ಟು, ಅಲ್ಲೇ ಬೂದಿ ಆಗೋಗ್ಬಿಡ್ತಾಳೆ. ಗೊತ್ತಾಗ್ಬಿಡತ್ತೆ ಶುಂಭನಿಗೆ ಸುದ್ದಿ ಬರುತ್ತೆ, ಧೂಮ್ರಲೋಚನ ಹಿಂಗಾಯ್ತು. ಆದರೆ ನಾನು ಮೊದಲೇ ಹೇಳಿದ್ದೆ, ಮದ ಮತ್ತು ಮಾತ್ಸರ್ಯಗಳ ಪ್ರತೀಕ ಶುಂಭನಿಶುಂಭರು. ಮದ ಮತ್ತು ಮಾತ್ಸರ್ಯಗಳು ಏರಿರ್ತಕ್ಕಂತಹ ಮನುಷ್ಯನಿಗೆ ವಿವೇಕ ಕೆಲಸ ಮಾಡೋದಿಲ್ಲ. ಕಳಿಸ್ತಾನೆ ಇನ್ನೊಬ್ಬನನ್ನ, ಯಾರನ್ನ, ಚಂಡಮುಂಡ್ರನ್ನ ಕಳಿಸ್ತಾನೆ, ಇಬ್ಬರನ್ನ. ಫಸ್ಟ್ ನೋಡಿದವ್ರು ಅವರೇ ತಾನೆ. ಹೋಗ್ರಯ್ಯ, ಹೋಗಿ ಎಳ್ಕೊಂಬರ್ರಯ್ಯ ಆಳಿ. ಅಷ್ಟೊತ್ತಿಗೆ ಇವಳೇನ್ ಮಾಡ್ತಾಳೆ ದೇವಿ, ಅನೇಕ ರೂಪಗಳನ್ನು ಧಾರಣೆ ಮಾಡಿಬಿಡ್ತಾಳೆ. ಅಷ್ಟೊತ್ತಿಗೆ ಪರಮೇಶ್ವರನ ಶಿವನನ್ನು ಕರೀತಾಳೆ. ಬಾರಯ್ಯ, ಹೋಗ್ಬಿಟ್ಟು ಆ ರಾಕ್ಷಸರಿಗೆ ಒಂದು ಸುದ್ದಿ ಕೊಡು, ಕನಿಷ್ಠ ಶರಣಾಗತರಾಗಲಿ, ನನಗೆ ಸೋತು ಶರಣಾಗಿ ಮರ್ಯಾದೆಯಿಂದ ಸ್ವರ್ಗವನ್ನು ಬಿಟ್ಟು ಹೊರಟು ಹೋಗ್ಲಿ, ನಾನು ಅವರನ್ನು ಉಳಿಸ್ತೇನೆ. ಅದಿಲ್ಲ ಅಂತಂದರೆ ಖಂಡಿತವಾಗಲು ನಾನು ಅವರನ್ನು ಸಂಹಾರ ಮಾಡಿ ಅವರ ಮಾಂಸವನ್ನು ನನ್ನ ಅಂಗದಲ್ಲಿ ಇರ್ತಕ್ಕಂಥ, ನನ್ನ ಪಡೆಯಲ್ಲಿರ್ತಕ್ಕಂಥ ನರಿಗಳಿಗೆ ತಿನ್ಲಿಕ್ಕೆ ಹಾಕ್ತೀನಿ. ನಮ್ಮಲ್ಲೂ ಬೈಯೋದಿದೆಯಲ್ಲ, ನಾಯಿ ನರಿಗಳಿಗೆ ಹಂಚಿಬಿಡ್ತೀನಿ ಕಡದು ಅಂತೇಳಿ. ಹಾಗೆ ಅದೇ ಪದವನ್ನು ಬಳಸ್ತಾಳೆ. ಹೋಗಿ ಅದನ್ನು ಹೇಳ್ತಾನೆ ಪರಮೇಶ್ವರ. ಆದ್ದರಿಂದ ಶಿವನನ್ನೇ ದೂತನಾಗಿ ಹೊಂದಿದ್ರಿಂದ ಅವಳನ್ನ ಶಿವದೂತಿ ಅಂತ ಕರೀತಾರೆ. ಇನ್ನೂ ಮುಂದೆ ಏನೇನಾಯ್ತು, ಬಹಳ ಅದ್ಭುತವಾಗಿರತಕ್ಕಂಥ ದೇವಿಯ ಮಹಾತ್ಮೆ ಇದೆ. ಇದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಖಂಡಿತ ಗುರುಗಳೇ, ನಾಳೆ ನೋಡೋಣ ಮಹಾನವಮಿಯಂದು. ಇನ್ನು ಕೊನೆಯ 4 ರಾಶಿಗಳು. ಈಗ ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ನಿಮ್ಮ ರಾಶಿಗೆ ಬಂದಿರತಕ್ಕಂಥ ಅಷ್ಟಮಾಧಿಪತಿಯೇ ಆದರೂ ಚಂದ್ರ ಮೊದಲನೇ ರಾಶಿಯಲ್ಲಿದ್ದರೆ ವಿಶೇಷವಾದಂತಹ ಧನಲಾಭವನ್ನು ಸೂಚಿಸ್ತಾನೆ. ಏನಂತ ಹೇಳ್ತದೆ, ಇಂದುರಿಂದ್ರ ಪದವಿ ವಿತರತು ವಿಫುಲಾಂ ಸಂಪದಂ ಶೀತರಶ್ಮಿ ಅಂತ ಹೇಳುತ್ತೆ. ಬಹಳ ವಿಶೇಷವಾಗಿರತಕ್ಕಂಥ ಧನ ಲಾಭವನ್ನು ಕೊಡ್ತಾನೆ. ಅದರಲ್ಲೂ ರಾಶ್ಯಾಧಿಪತಿ ಮತ್ತು ಸುಖಸ್ಥಾನಾಧಿಪತಿ ಆಗಿರತಕ್ಕಂತಹ ಮತ್ತು ದ್ವಿತೀಯ ತೃತೀಯಾಧಿಪತಿ ಆಗಿರತಕ್ಕಂತಹ ಗುರು ಮತ್ತು ಶನಿಯರ ದೃಷ್ಟಿ ಇದೆಯಲ್ಲ, ವಿಕ್ರಮದಿಂದ ಛಲ ಸಾಧನೆಯಲ್ಲಿ ಎಕ್ಸ್ಪರ್ಟ್ ಆಗಿರತಕ್ಕಂತಹ ನೀವು ಧೈರ್ಯವಾಗಿ ಮುನ್ನಡಿಬೇಕಿವತ್ತು. ಒಂದೆರಡು ಸಣ್ಣ ಪುಟ್ಟ ಅಡಚಣೆಗಳು ಬರಬಹುದು ಕೂಡ, ಚಿಂತೆ ಮಾಡಬೇಡಿ, ಅವೆಲ್ಲ ಬರ್ತಕ್ಕಂಥದ್ದೇ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಮನುಷ್ಯನಿಗೆ ಹಂಪು, ಹೊಂಡ, ಗುಂಡಿ ಇತ್ಯಾದಿಗಳು, ಘಾಟ್ ಸೆಕ್ಷನ್ನು, ತಿರುವು ಮುರುಗಳು, ಏರು ಇಳಿತ ಎಲ್ಲವೂ ಇರೋದೇ ಅಲ್ವಾ. ಹಾಗಾಗಿ ಚಿಂತೆ ಮಾಡ್ತಕ್ಕಂಥ ಅನಿವಾರ್ಯತೆ ಇಲ್ಲ. ಇದರ ಜೊತೆಯಲ್ಲಿ ನೀವು ಸಿದ್ಧಿದಾತ್ರಿ ಸ್ವರೂಪದ ದೇವಿಯನ್ನು ಆರಾಧನೆ ಮಾಡಿಕೊಂಡಷ್ಟು ಕೂಡ ನಿಮಗೆ ಸಾಕಷ್ಟು ಅಡೆತಡೆಗಳ ನಿವಾರಣೆ ಜೊತೆಯಲ್ಲಿ ಅದನ್ನು ನಿಭಾಯಿಸಿಕೊಂಡು ಮುಂದೆ ಹೋಗಿ ನಿಮ್ಮ ಗುರಿಯನ್ನು ಮುಟ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಕೂಡ ತಾಯಿ ಅನುಗ್ರಹ ರೂಪವಾಗಿ ಕೊಡ್ತಾಳೆ. ಪ್ರಯತ್ನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆಗ್ಬೋದು. ಇದೇನು ಗುರುಜಿ, ಎಲ್ಲ ರಾಶಿಯವರಿಗೂ ಒಳ್ಳೇದು ಹೇಳ್ಬಿಟ್ಟು ನಾವು ಮಾತ್ರ ಕೆಟ್ಟದ್ದು ಹೇಳ್ತಿದ್ದೀರಲ್ಲ ಅಂತಂದರೆ, ನಿಮ್ಮ ರಾಶಿಗೆ ಸಂಬಂಧಪಟ್ಟು ಒಂದು 2-3 ಸಮಸ್ಯೆಗಳು ಉಂಟು. ಅದನ್ನು ಹೇಳ್ಕೊಳ್ಬೇಕು. ಏನು ಅಂತಂದರೆ, ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಚಂದ್ರನೇ ಸುಮಾರು ಮಧ್ಯಾಹ್ನ 4 ಗಂಟೆವರೆಗೂ ಕೂಡ ಆ ಚಂದ್ರನ ಸ್ಥಿತಿ ಅಷ್ಟು ಉತ್ತಮವಾಗಿ ಇಲ್ಲ.
ಸಾಯಂಕಾಲದ ನಂತರದಲ್ಲಿ ಚೆನ್ನಾಗಿದೆ. 2 ದಿವಸದಿಂದನೂ ಒಂಚೂರು ಏನೋ ಒಂಥರ ಕಿರಿಕಿರಿ ಎಲ್ಲ ಗುರುಗಳು, ಯಾಕೆ ಹೀಗೆ ಅಂತ ಕೇಳಿದರೆ ನೀವು 2-3 ದಿವಸದಿಂದ ಚಂದ್ರನ ಪರಿಸ್ಥಿತಿ ಆಗಿದೆ. ಹಾಗಾಗಿ ಮಾನಸಿಕವಾಗಿರ್ತಕ್ಕಂಥ ಸಣ್ಣ ಪುಟ್ಟ ಕಿರಿಕಿರಿಯೋ ಬೇಸರವೋ ಅದೆಲ್ಲ ಆಗ್ತಾ ಇರ್ತದೆ. ಅದಕ್ಕೆಲ್ಲ ಚಿಂತೆ ಮಾಡ್ತಕ್ಕಂಥ ಅನಿವಾರ್ಯತೆ ಇಲ್ಲ. ಬಾಧೆ ಇರತಕ್ಕಂಥದ್ದು ಶುಕ್ರಕೇತುವಿನದ್ದು. ಹಾಗಾಗಿ ನಿಮಗೆ ಗಣಪತಿ ಆರಾಧನೆಯೂ ಬೇಕು, ದೇವಿಯ ಆರಾಧನೆಯೂ ಸಹ ಬೇಕು. ಅದೊಂದು ಸ್ವಲ್ಪ ಮಟ್ಟಿನ ದೋಷ. ಕಾರಣ ಏನು ಅಂತಂದರೆ ಪಂಚಮಾಧಿಪತಿ ಆಗಿರತಕ್ಕಂಥ ಶುಕ್ರ ಒಂದು ಕಡೆಯಲ್ಲಾದರೆ ಒಂದು ಕಡೆಯಲ್ಲಿ ಕರ್ಮಾಧಿಪತಿಯೂ ಅವನೇ. ಅಂದರೆ ಪುಣ್ಯ ಕಾರ್ಯಗಳು, ಪುಣ್ಯತಮವಾಗಿರತಕ್ಕಂಥ ವ್ಯವಹಾರಗಳಿಗೆ ಸಂಬಂಧಪಟ್ಟು ಪಾಪಸ್ಥಾನದಲ್ಲಿ ಕರ್ಮ, ಉದ್ಯೋಗ, ವ್ಯಾಪಾರ ಅಥವಾ ಆಫೀಸು ಕಚೇರಿಗಳಲ್ಲಿ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಪಾಪಸ್ಥಾನದಲ್ಲಿರ್ತಕ್ಕಂಥವನಾದ್ದರಿಂದ ಕಿರಿಕಿರಿ ಅಂತಕ್ಕಂಥದ್ದು ಕೇತುವಿನ ಜೊತೆ. ಅದು ಕೇತು ಅಂದರೆ ಹಾರಾಡೋದು ಅಂತ, ಗಾಳಿ, ಧ್ವಜ, ಬಾವುಟ ಅಂತ ಅರ್ಥ. ಹಾಗಾಗಿ ಸ್ವಲ್ಪ ಮನಸ್ಸು ಕೂಡ ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ಕಿರಿಕಿರಿಗೆ ಒಳಗಾಗತಕ್ಕಂಥ ಒಂದು ಸ್ಥಿತಿಯನ್ನು ಹೊಂದಿರ್ತದೆ. ಹಾಗಾಗಿ ಪರಿಹಾರಕ್ಕಾಗಿ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಮತ್ತು ಸಾಯಂಕಾಲದ ನಂತರದಲ್ಲಿ ಬಹಳ ಉತ್ತಮವಾದಂತಹ ದಿನವನ್ನು ನೋಡಲಿಕ್ಕೆ ನಿಮಗೆ ಅವಕಾಶ ಇರೋದ್ರಿಂದ ಆ ಸಂದರ್ಭದಲ್ಲಿ ಅಮ್ಮನವರ ಸಿದ್ಧಿದಾತ್ರಿ ರೂಪದ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿರೋದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಅರ್ಧಂಬರ್ಧ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ದಿನ. ಹಗಲೆಲ್ಲ ಒಂಥರ ಚೆನ್ನಾಗಿದೆ, ಇವತ್ತೆಲ್ಲ ಚೆನ್ನಾಗಾಯ್ತು ಬಿಡು, ತೊಂದರೆ ಇಲ್ಲ ಅಂತ ಅಂದ್ಕೊಂಡ್ರೆ ಸಾಯಂಕಾಲ ನಂತರದಲ್ಲಿ ಗಜಕೇಸರಿ ಯೋಗವನ್ನು ಕಳ್ಕೊಳ್ತಕ್ಕಂತಹ ಚಂದ್ರ ಅಂತ ಹೇಳ್ಬೋದು. ಅಂದರೆ ಹಗಲೆಲ್ಲ ಒಳ್ಳೆ ಬೆಳಕನ್ನೆಲ್ಲ ಚೆನ್ನಾಗಿ ಕೊಟ್ಟು ಇದ್ದಕ್ಕಿದ್ದಂಗೆ ಅವನು ಮೋಡದ ಒಳಗಡೆಗೆ ಹೇಗೆ ಚಂದ್ರ ಹೋದರೆ ಒಂದು ಸಾರಿ ಹುಣ್ಣಿಮೆ ದಿವಸ ಬೆಳದಿಂಗಳಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಅದರ ಅನುಭವ ಇರುತ್ತೆ. ಚೆನ್ನಾಗಿ ಬೆಳದಿಂಗಳಿದೆ ಅಂತ ನಡ್ಕೊಂಡು ಆನಂದವಾಗಿ ರಸ್ತೆ ಮೇಲೆ ಹೋಗ್ತಿರ್ತೇವೆ. ಆಕಸ್ಮಿಕವಾಗಿ ಮೋಡದ ಒಳಗಡೆಗೆ ಸಡನ್ನಾಗಿ ಪ್ರವೇಶ ಮಾಡಿಬಿಟ್ಟ ಚಂದ್ರ. ಅಂದರೆ ಒಂದು ಸರಿ ಕತ್ತಲ ಆವರಿಸಿದಂಥ ಒಂದು ಅನುಭವ ಆಗ್ಬಿಡ್ತದೆ. ಎಲ್ಲ ಹಾಗೆ ದಿನ ಎಲ್ಲ ಚೆನ್ನಾಗಿ ನಡೆದಿದೆ ಅನ್ನೋ ಅಷ್ಟೊತ್ತಿಗೆ ಆಕಸ್ಮಿಕವಾಗ್ತಕ್ಕಂಥ ಕೆಲವು ಮುನ್ಸೂಚನೆಗಳ ಜೊತೆಯಲ್ಲಿ ಬರ್ತಕ್ಕಂಥ ಒಂದು 2-3 ಕೆಟ್ಟ ಸ್ಥಿತಿ ಅಥವಾ ಸ್ವಲ್ಪ ದುಸ್ಥಿತಿ, ಸ್ವಲ್ಪ ಬೇಸರದ ಸ್ಥಿತಿ ಇತ್ಯಾದಿಗಳು ಕೂಡ ಕಾಣಿಸುತ್ತೆ. ಕಾರಣ ನಿಮ್ಮ ರಾಶಿಗೆ ಸಪ್ತಮಾಧಿಪತಿ ಆಗಿರತಕ್ಕಂಥ ರವಿ ಅಷ್ಟಮದಲ್ಲಿರೋದು ಮತ್ತು ಷಷ್ಠಾಧಿಪತಿ ಆಗಿರತಕ್ಕಂಥ ಚಂದ್ರ ವ್ಯಯಕ್ಕೆ ಬರೋದು, ಇವೆಲ್ಲವೂ ಕೂಡ ಸ್ವಲ್ಪ ಕಿರಿಕಿರಿ ಆಗತ್ತೆ. ಆದರೂ ನೀವು ಸ್ವಲ್ಪ ಹೆಚ್ಚು ಶ್ರಮ ವಹಿಸಿ, ಆಸಕ್ತಿ ಬರೋದು ಸ್ವಲ್ಪ ಕಷ್ಟ ಇವತ್ತು. ಆದರೂ ಸ್ವಲ್ಪ ಮನಸ್ಸು ಮಾಡಿ, ಧೈರ್ಯ ಮಾಡಿ ಏನಾದರೂ ಸಿದ್ಧಿದಾತ್ರಿ ಸ್ವರೂಪವನ್ನು ಆರಾಧನೆ ಮಾಡಿದ ಪಕ್ಷದಲ್ಲಿ ಬರ್ತಕ್ಕಂಥ ಅಪಾಯ ಸಮಸ್ಯೆಗಳೆಲ್ಲವೂ ಕೂಡ ನಿಧಾನವಾಗಿ ಕರಗ್ತಾ ಸಮಾಧಾನ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರಯತ್ನ ಮಾಡಿಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿರ್ತಕ್ಕಂಥದ್ದೇ. ಬೇರೆಲ್ಲ ರಾಶಿಗಳವರಿಗಿಂತ ಮೀನರಾಶಿಗೆ ಹೆಚ್ಚು ಸೂಕ್ತವಾಗಿದೆ ಅಂತ ಹೇಳ್ಬೋದು. ಕಾರಣ ಏನು ಅಂದರೆ ಮೀನರಾಶಿಗೆ ಪಂಚಮಾಧಿಪತಿ ಆಗಿರ್ತಕ್ಕಂತಹ ಚಂದ್ರ ಕರ್ಮ ಮತ್ತು ಲಾಭದಲ್ಲಿರ್ತಕ್ಕಂಥದ್ದು ಇನ್ನು 2 ದಿನ ಹಾಗೇ ಇದೆ. ಆ ನಂತರ ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಈ ಎಲ್ಲ 3-4 ದಿವಸಗಳ ಕಾಲ ಮೀನರಾಶಿಯವರಿಗೆ ಚೆನ್ನಾಗಿರ್ತಕ್ಕಂಥದ್ದು. ಗುರುವಿನ ದೃಷ್ಟಿ, ಆ ನಂತರದಲ್ಲಿ ಲಾಭಸ್ಥಿತಿಗೆ ಚಂದ್ರ, ಉತ್ತಮವಾಗಿರ್ತಕ್ಕಂಥ ಅನೇಕ ಫಲಗಳು, ದೇವತಾ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ, ಸಾಕ್ಷಾತ್ಕಾರವನ್ನು ಕೂಡ ಒಂದು ಅನುಭವ, ದೇವಿ ಸಾಕ್ಷಾತ್ಕಾರದ ಅನುಭವವನ್ನು ಕೂಡ ನೀವು ಹೊಂದಬಹುದು. ಕಾರಣ ಏನು ಅಂದರೆ ಪಂಚಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಇಲ್ಲಿ ಮಂಗಳನ ದೃಷ್ಟಿಯನ್ನು ಹೊಂದುತ್ತಾನೆ, ಆನಂತರ ಶುಕ್ರನ ದೃಷ್ಟಿಯನ್ನು ಹೊಂದುತ್ತಾನೆ, ಅದಕ್ಕಿಂತ ಮೊದಲು ಗುರು ದೃಷ್ಟಿಯನ್ನು ಹೊಂದುತ್ತಾನೆ. ಹಾಗಾಗಿ ಪ್ರಯತ್ನಪೂರ್ವಕವಾಗಿ ಮಾಡಿದಾಗ ಮೊದಲನೇ ಹಂತವಾಗಿರ್ತಕ್ಕಂಥದ್ದು ಒಂದು ಅನುಭವ, ಆ ದೇವಿ ಸಾಕ್ಷಾತ್ಕಾರದ ಅನುಭವ ಇರಬಹುದು ಅಥವಾ ದೈವಿಕ ಶಕ್ತಿಯ ಸಾಕಾರದ ಒಂದು ಅನುಭವ ಇರಬಹುದು. ಇವೆಲ್ಲವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಹೊಂದತಕ್ಕಂಥ ಒಂದು ಅವಕಾಶ ಬಹಳ ಚೆನ್ನಾಗಿದೆ ಮೀನರಾಶಿಯವರಿಗೆ. ಪ್ರಯತ್ನವನ್ನು ಮಾತ್ರ ಹಠ ಹಿಡಿದು ಮಾಡಬೇಕು. ಯಾಕೆಂದರೆ 8ನೇ ರಾಶಿಯಲ್ಲಿ ಮಂಗಳ, 8ನೇ ರಾಶಿಯಲ್ಲಿ ಮಂಗಳ ಇದ್ದಾನೆ ಅಂತಂದರೆ ನಿಮ್ಮ ಪ್ರಯತ್ನಕ್ಕೆ ಆಗಾಗ ಸಣ್ಣ ಪುಟ್ಟ ಚ್ಯುತಿ ಅಂತಕ್ಕಂಥದ್ದು ಬರುತ್ತೆ. ಹಠ ಹಿಡಿದು ಮಾಡಬೇಕು. ಕಾರಣ ರಾಶಿಯಲ್ಲಿ ಶನೈಶ್ಚರ್ಯ ಇರೋದರಿಂದ, ತೃತೀಯಕ್ಕೆ ದೃಷ್ಟಿ ಕೊಡೋದ್ರಿಂದ ನೀವು ಗಟ್ಟಿ ಮನಸ್ಸು ಮಾಡಿ ಕೂತ್ರಿ, ಏಕೋಭಾವ ಹಿಡಿದು ದೃಢವಾದ ನಿಶ್ಚಯದಿಂದ ನೀವು ಕೂತ್ರಿ ಅಂತಂದರೆ ಕಾರ್ಯ ಸಾಧನೆ ನಡೆಯುತ್ತೆ. ಚಿಂತೆ ಮಾಡಬೇಡಿ, ಯಶಸ್ವಿಯಾಗಿ ಅಂತೇಳಿ ನಾನು ಕೂಡ ಹಾರೈಸ್ತೀನಿ. ಅಮ್ಮನವರ ಆರಾಧನೆ ಮಾಡಿಕೊಳ್ಳಿ. ಶುಭವಾಗಿ. ಇವತ್ತು ನಿಜಕ್ಕೂ ನೀವು ಎಕ್ಸ್ಪ್ಲೇನ್ ಮಾಡಿದ ಪರಿ ನಮ್ಮ ಕಣ್ಮುಂದೆ ನಡೀತಾ ಇದೆಯಾ ದೃಶ್ಯಗಳು ಅನ್ನೋ ರೀತಿ ನಾವು ಕೂಡ ಕಲ್ಪಿಸ್ಕೊಂಡು ಕೃತಾರ್ಥರಾದ್ವಿ ಗುರುಗಳೇ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಆ ಸಿದ್ಧಿದಾತ್ರಿ ಸ್ವರೂಪದ
ಅಮ್ಮನವರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಹಾಗೆಯೇ ನಿಮಗೆಲ್ಲರಿಗೂ ಕೂಡ ಈ ನವರಾತ್ರಿಯ ಸಂದರ್ಭದಲ್ಲಿ ಇವತ್ತು ದುರ್ಗಾಷ್ಟಮಿಯನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥವರಿಗೆ, ನಾಳೆ ಮಹಾನವಮಿ ಆಚರಣೆ ಮಾಡುವವರಿಗೆ, ನಾಡಿದ್ದು ವಿಜಯದಶಮಿಯನ್ನು ಆಚರಣೆ ಮಾಡುವವರಿಗೆ ಎಲ್ಲರಿಗೂ ಕೂಡ ಹಾರ್ದಿಕವಾಗಿರತಕ್ಕಂಥ ಶುಭ ಕಾಮನೆಗಳನ್ನು ಸಲ್ಲಿಸ್ತೇನೆ. ಅಮ್ಮನವರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ನಾಳೆ ಮಹಾನವಮಿಯ ವಿಶೇಷ ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಹಾಗೆ ನೀವು ನಮ್ಮ ಯಾವುದೇ ಸಂಚಿಕೆಯನ್ನು ಮಿಸ್ ಮಾಡ್ಕೊಂಡಿದ್ರೆ ಇಟ್ಸ್ ಓಕೆ. NKR TV ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಯಾವಾಗ ಬೇಕಾದರೂ ನೋಡಬಹುದು ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.